ಪ್ರೀತಿಯುಳ್ಳ ತಂದೆಯಾದ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವು ಕೃತಜ್ಞತೆ ಸಲ್ಲಿಸೋರಾಗಿದ್ದೇವೆ. ತಂದೆಯ ದೇವರೇ, ಪಾಪಿಗಳಾದ ನಮ್ಮನ್ನು ಈ ದಿವಸ ನೆನಪು ಮಾಡಿಕೊಂಡು ಮತ್ತೊಂದು ವಾರ್ತೆ ಈ ದಿನವನ್ನು ನಿಮ್ಮ ಜೀವಿತರ ಪೆಟ್ಟಿಯಲ್ಲಿ ಎಣಿಸಿ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಕೃಪಾಸನದ ಬಳಿಗೆ ಬಂದು ನಿಮ್ಮ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತ ಒಂದು ಕೃಪೆಯನ್ನು ದೇವರೇ ನಮಗೆ ಅನುಗ್ರಹಿಸಿದಿರಿ. ತಂದೆಯ ದೇವರೇ, ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆಯ ದೇವರೇ, ಪಾಠ ಕಲಿಸಿಕೊಡುವಂತಹ ಸಹೋದರನ್ನು ಕೂಡ ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡಿರಿ ದೇವರೇ. ಈ ದಿನ ಕೂಡ ಅವರನ್ನು ಉದಯ ಕಾಲದಿಂದ ರಾತ್ರಿ ತನಕ ಅವರನ್ನು ಎಲ್ಲ ಕೆಲಸ ಕಾರ್ಯದಲ್ಲಿ ಪ್ರಯಾಣದಲ್ಲೂ ಕಾದು ಕಾಪಾಡಿ ಮತ್ತೆ ನಿಮ್ಮ ಸನ್ನಿಧಾನಕ್ಕೆ ಅವ್ರನ್ನ ಒತ್ತು ನಡೆಸಿರುವುದಕ್ಕಾಗಿಯೂ ಈ ಕುಟುಂಬವನ್ನು ಕೂಡ ನೀವು ಒತ್ತು ನಡೆಸಿದ್ದಕ್ಕಾಗಿ ದೇವರೇ, ನಾವೆಲ್ಲರೂ ಕೂಡ ನಿಮಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಈ ದಿನ ಇರುವಂತಹ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿರುವಂತಹ ನಿಮ್ಮ ಅನೇಕ ಸತ್ಯ ಗುಣಾರ್ಥಗಳನ್ನ ನಾವು ಕೂಡ ಕಲಿತು ನಿಮ್ಮ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಶ್ರಮ ಸಂಕಟಗಳಲ್ಲಿ ಎಲ್ಲಾ ಗುಣಗಳಲ್ಲಿ ದೇವರೇ ನಾವು ಕೂಡ ಲೋಕದಲ್ಲಿ ಜೀವಿಸಿ ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ಈ ಓಟವನ್ನು ಓಡಿಸಿ ಮುಗಿಸುವಾಗೆ ನಮ್ಮೆಲ್ಲರಿಗೂ ಕೂಡ ಬಲವನ್ನು ಅನುಗ್ರಹಿಸ್ರಿ ದೇವರೇ. ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಸಹೋದರನು ಕೂಡ ನಡೆಸಿ ಕಾಪಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾ ಉನ್ನತ ಕೃಪೆಯಿಂದ ದೇವರ ಮಕ್ಕಳಾದ ನಾವು ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ಓಕೆ, ದಯವಿಟ್ಟು ಕ್ಷಮಿಸಿ. ಸೊ ದೇವರ ವಾಕ್ಯವನ್ನು ಕೇಳುವ ಹಾಗೆ ದೇವರು ಕೊಟ್ಟಿರುವಂತಹ ಈ ಕೃಪೆಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರೀತಿಯ ಸಹೋದರರೇ, ನಾವು ಎಂದಿನಂತೆ ಇವತ್ತು ನಾವು ನೋಡ್ಬೇಕಾಗಿರುವಂತ ಪಾಠ, ಯಾವ ಪಾಠವನ್ನು ನೋಡ್ಬೇಕಾಗಿದೆ? ರೋಮಪುರದವರಿಗೆ ಬರೆದಂತ ಪತ್ರಿಕೆ, ಅದರಲ್ಲಿ ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ? 28 ಬ್ರದರ್. 28. ಸಾರಿ, ಹೌದು 26 ಬ್ರದರ್. ಭಾಗ 26. ಓಕೆ, ಸರಿ. ಅಂದ್ರೆ ಅದೇ ನಾನು ಸ್ವಲ್ಪ ಲಾಸ್ಟ್ ಟೈಮ್ ಕೂಡ ನಾವು 25ನೇ ಭಾಗವನ್ನು ನೋಡಿದ್ವಿ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್. 26ನೇ ಭಾಗ ನೋಡಿದ್ವಿ. ಅದರಲ್ಲಿ ಅದೇ ಈಗ ಏನಾದ್ರು ನಮ್ಗೆ ಯೂಟ್ಯೂಬ್ ಇದರಲ್ಲಿ ಒಂದು ಇದು ಬರ್ಬೇಕಾದ್ರೆ ನಮಗೆ 26 ಅಂತ ಅಲ್ಲಿ ಮುಕ್ತಾಯ ಅಂತ ತೋರಿಸ್ತಾ ಐತೆ. ಅದರಿಂದ ಏನು ನಾವೀಗ 27 ಅಂತ ಇಟ್ಕೊಳ್ಳೋಣ. ಓಕೆನಾ? ಕನ್ಫ್ಯೂಷನ್ ಬೇಡ, 27 ಅಂತ ಇಟ್ಕೊಳ್ಳೋಣ. 27 ಅಂತ ನೋಡಿದಾಗ ಇವತ್ತು 27ನೇ ಭಾಗ ಅಂತ ಇಟ್ಕೊಂಡು ಅದ್ರ ಮೇಲೆ ನಾವು ಸ್ಟಡಿ ಮಾಡೋಣ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇರುತ್ತೆ, ಅಲ್ಲೇ ಮೇಲೆ ಕಡೆ ಆಗಿದೆ ಕೆಲವೊಂದು ವಿಷಯ. ಎನಿವೆ, ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಮ ಪ್ರಕಾರ ಅದು ಸರಿಯಾದಂತ ಒಂದು ಪಾಯಿಂಟ್ ಇದೆ. ಬಟ್ ಇದ್ರು ಅದನ್ನೇನ್ ಮಾಡೋಣ, ಅದು ನಾವು ಸ್ಟಡಿ ಮಾಡೋಣ. ಓಕೆ, 27ನೇ ಒಂದು ಭಾಗ ಅಲ್ವಾ? ಲಾಸ್ಟ್ ಟೈಮ್ ಕೂಡ ನಾವು ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಆ ಪ್ರಶ್ನೆಗಳ ಮೇಲೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ನಾವು ತಗೊಂಡ್ವಿ ಟಾಪಿಕಲ್ ಆಗಿ. ಅದ್ರ ಬಗ್ಗೆ ನೀವು ಕೂಡ ತುಂಬಾ ವಿಷಯಗಳನ್ನ ಮಾತಾಡಿದ್ರಿ. ಇವತ್ತು ಒಂದು 27th ಪಾಠ ಅಂತ ಏನ್ ಮಾಡೋದು ತಗೊಂಡು ನಾವು ಮುಂದಿನ ಒಂದು ಪಾಠಕ್ಕೆ ಹೋಗೋಣ. ಮುಂದಿನ ಪಾಠ ಅಂದ್ರೆ ಯಾವ್ದಿದೆ? ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಷ್ಟನೇ ಅಧ್ಯಾಯ ನೋಡ್ಬೇಕಾಗಿದೆ? 4ನೇ ಅಧ್ಯಾಯ ಅಲ್ವಾ? ಸೊ 4ನೇ ಅಧ್ಯಾಯ ಅಂತ ಹೇಳಿದಾಗ ನಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ಈ ಒಂದು 3ನೇ ಅಧ್ಯಾಯದಲ್ಲೇ ಯಾವ ವಿಷಯಗಳನ್ನ ಕೂಡ ಹೆಚ್ಚಾಗಿ ಮಾತಾಡ್ಕೊಂಡ್ ಬಂದ್ರು ಅಂತ ನೋಡಿದಾಗ ಅಬ್ರಾಹ್ಮಣ ವಿಷಯ ಮತ್ತೆ ಸುನ್ನತಿಗೆ ಸಂಬಂಧಪಟ್ಟಂತ ಹಲವಾರು ವಿಷಯವನ್ನ ಮಾತಾಡ್ಕೊಂಡ್ ಬಂದ್ರು ಅಲ್ವಾ? ಸೊ ಅದೆಲ್ಲವನ್ನು ನಾವು ನೋಡ್ಕೊಂಡ್ ಬಂದಿದ್ವಿ. ಈ ಸುನ್ನತಿ ಅಂತ ಹೇಳಿದ ತಕ್ಷಣ ಅಬ್ರಾಹ್ಮಣಿಗೆ ಸಂಬಂಧಪಟ್ಟಂತ ವಿಷಯ ಬರುತ್ತೆ. ಈಗ 4ನೇ ಅಧ್ಯಾಯದಲ್ಲಿ ಅದೇ ಒಂದು ವಿಷಯ ಕಂಟಿನ್ಯೂ ಆದ್ರೆ ಸ್ವಲ್ಪ ವಿಭಿನ್ನವಾದಂತ ಒಂದು ಪಾಠ ಅಲ್ಲಿ ಬರುತ್ತೆ. ಅಲ್ಲೇ ನಾವೇನ್ ಮಾಡೋದು, ಅದನ್ನ ನಾವು ಅಷ್ಟೇ ಮಾಡೋಣ. ಸೊ ಓದೋಣ. ರೋಮಪುರದವರಿಗೆ 4ನೇ ಅಧ್ಯಾಯ 1ನೇ ವಾಕ್ಯ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿರುವ ಅಬ್ರಹಾಮನು ಏನು ಪಡೆದುಕೊಂಡನೆಂದು ಹೇಳಬೇಕು. ಓಕೆ, 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲ್ ಒಂದು ವಿಷಯವನ್ನ ಇಲ್ಲಿ ಕ್ಲಿಯರ್ ಮಾಡಕ್ಕೆ ಹೊರಟಿದ್ದಾರೆ ಅಲ್ವಾ? ಸೊ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಸರಸರಿದೆ
ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅದನ್ನ ಸರಿಯಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಗಮನ ಹರಿಸ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅಪೊಸ್ತಲ ಪಾಲ್ ಮಾತಾಡ್ಬೇಕಾದ್ರೆ ನಮಗೆ ಗೊತ್ತಿರೋ ಹಾಗೆ ರೋಮಪುರದಲ್ಲಿರುವಂತಹ ಜನರು, ವಿಶೇಷವಾಗಿ ಅಲ್ಲಿ ಯಹೂದ್ಯರು ಇದ್ದಾರೆ, ಅನ್ಯ ಜನದವರು ಇದ್ದಾರೆ. ಈಗ ರೋಮಪುರದಲ್ಲಿ ಅನ್ಯ ಜನದವರು ಮತ್ತೆ ಯಹೂದ್ಯರು ಇರ್ಬೇಕಾದ್ರೆ ಅವ್ರು ಒಂದು ಸಭೆಯಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರೋದುಂಟು. ಅಂದ್ರೆ ಎಲ್ರು ಕೂಡ ಒಟ್ಟಾಗಿ ಒಂದೇ ಒಂದು ಭಾವನೆಯಲ್ಲಿ ಎಲ್ಲ ಇದ್ರು ಕೂಡ ಯಾವ್ದಾದ್ರೂ ಒಂದು ಧರ್ಮಶಾಸ್ತ್ರಕ್ಕೆ ವಿಷಯಕ್ಕೆ ಬಂದಾಗ ತುಂಬಾ ಹೆಮ್ಮೆಯಾಗಿ ಮಾತಾಡುವಂತ ಒಂದು ಅವಕಾಶ ಯಾರಿಗೆ ಸಿಗುತ್ತಂದ್ರೆ ಇಬ್ರಿಯದವ್ರು, ಯಹೂದ್ಯರಿಗೆ ಇಲ್ಲಪ್ಪ ನಾವು ತುಂಬಾ ಶ್ರೇಷ್ಠರು ಅನ್ನೋಂಥ ವಿಷಯ ಏನಾಗುತ್ತೆ ಬರುತ್ತೆ. ಇನ್ನ ಆ ರೀತಿಯಾಗಿ ಏನಾದ್ರು ಮಾತಾಡಿದ್ರೆ ಅನ್ಯ ಜನದವ್ರಿಗೆ ಏನಾಗುತ್ತೆ ಅಲ್ಲಿ ಅಲ್ವಾ? ನೋಡಿ, ಸಾಮಾನ್ಯವಾಗಿ ಒಬ್ಬ ಯಹೂದ್ಯರು ಮತ್ತೆ ಅನ್ಯ ಜನದವರು ಇದಾರೆ. ಈಗ ಇಬ್ರು ಕ್ರೈಸ್ತರಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಕ್ರೈಸ್ತರಾಗಿರ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಬರ್ಬೇಕಾದ್ರೆ ಒಂದ್ ವೇಳೆ ಕ್ರೈಸ್ತರಲ್ಲೇ ಇರ್ಬೇಕಾದ್ರೆ ಈ ಒಂದು ಅನ್ಯ ಜನದವರ ಮುಂದೆ ಯಹೂದ್ಯರು ನಾವು ನಿಮಗಿಂತ ಶ್ರೇಷ್ಠರು, ನಾವು ನಿಮಗಿಂತ ಹೆಚ್ಚಿನವರು, ಯಾಕಂದ್ರೆ ನಮ್ಗೆ ವಾಗ್ದಾನ ಕೊಡಲ್ಪಟ್ಟು ಅದರಿಂದ ಕ್ರಿಸ್ತನನ್ನು ಅನುಸರಿಸುವಂತ ಮೊದಲನೇ ಅವಕಾಶ ನಮ್ಗಿದೆ, ಅನಂತರ ನಿಮ್ಗಿದೆ. ಈ ರೀತಿ ಎಲ್ಲ ಭಿನ್ನಾಭಿಪ್ರಾಯ ಬಂದಾಗ ಏನಾಗುತ್ತೆ ಅಲ್ಲಿ ಮನಸ್ಸು ಕಷ್ಟ ಆಗುತ್ತಲ್ವಾ? ಎಲ್ಲಾದ್ರೂ ಈ ರೀತಿ ಒಂದು ತಾರತಮ್ಯ ಬಂದಾಗ ಸಭೆಯಲ್ಲಿ ಅದಕ್ಕೆ ದೇವರೇನ್ ಮಾಡಿದ್ರೆ ಯಾರು ಕೂಡ ದೊಡ್ಡವರು ಚಿಕ್ಕವರು ಎಲ್ಲ ಸರಿಸಮರಾಗಿಟ್ಟಿದ್ದಾರೆ ಕ್ರಿಸ್ತನಲ್ಲಿ. ಯಾರು ಕೂಡ ಈಗ ನೋಡಿ, ನಾವು ಒಂದು ಸಭೆ ಅಂತ ಗೆದರಾದಾಗ ಅಲ್ಲಿ ದೊಡ್ಡದು ಚಿಕ್ಕದು ಅಂತ ಬರೋದೇನಪ್ಪಾ ಅಂದ್ರೆ ಒಬ್ಬ ಸಹೋದರ ವಯಸ್ಸು ಮತ್ತೆ ಇನ್ನೊಂದು ಒಬ್ಬ ಸಹೋದರ ಅನುಭವ. ಅಂದ್ರೆ ಯಾವ ರೀತಿ ಅನುಭವ? ಅವ್ರು ನಮಗಿಂತ ಮುಂಚೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗಿಂತ ಬಹಳ ತಿಳಿದಿರ್ತಾರೆ. ಮತ್ತೆ ಇನ್ನೊಂದು ಅವರ ಹಿರಿತನಕ್ಕೆ ನಾವು ಗೌರವ ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ ಅವರ ಗುಣಗಳು, ಅವರಲ್ಲಿ ಬೆಳೆದಿರುವಂತ ಒಳ್ಳೆ ಗುಣಗಳು. ನಾವು ಆ ಗುಣಗಳು ಬೆಳೆಸಕ್ಕೆ ನಮ್ಗೆ ತುಂಬಾ ವರ್ಷಗಳು ಬೇಕಾದ್ರೆ ಅವ್ರು ಅದನ್ನ ಬೆಳೆಸ್ಕೊಂಡಿದ್ದಾರೆ. ಆ ತಾಳ್ಮೆ, ವಿಧೇಯತೆ, ಎಲ್ಲರಿಗೂ ಗೌರವ ಕೊಡುವಂಥದ್ದು, ಎಲ್ಲರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಕ್ರಿಸ್ತನ ಪ್ರೀತಿಯ ಗುಣಗಳನ್ನ ಬೆಳೆಸ್ಕೊಂಡಿದ್ದಾರೆ ಅಂದಾಗ ಅಲ್ಲಿ ಸಾಮಾನ್ಯವಾಗಿ ಆ ಗೌರವ ಸ್ಥಾನ ಅಲ್ಲಿ ಪ್ರಾಮುಖ್ಯತೆ ಇರುತ್ತೆ. ಅದು ಬೇರೆ. ಅಂದ್ರೆ ನಾನು ಹೇಳ್ತಿರೋ ವಿಷಯ ಏನಪ್ಪಾ ಅಂದ್ರೆ ಅಂತ ಒಂದು ಸ್ಥಾನಮಾನಗಳನ್ನ ಕೊಡೋದು ಖಂಡಿತ ಅವಶ್ಯಕತೆ ಇದೆ. ಅದು ಅವರ ಗುಣಗಳ ಮೇಲೆ, ಅವ್ರ ಸತ್ಯದಲ್ಲಿ ಬೆಳೆದಿರುವಂತ ವಿಷಯಗಳ ಮೇಲೆ ನಾವು ಅದನ್ನ ಕೊಡ್ತಾ ಇದೀವಿ. ಖಂಡಿತ ಅದು ಅಂಗೀಕರಿಸುವಂಥದ್ದು, ಅದು ಶ್ರೇಷ್ಠತೆಗೆ ಒಂದು ಕಾರಣ. ಆದ್ರೆ ಇಲ್ಲ, ನಾನು ನಿನಗಿಂತ ತುಂಬಾ ಶ್ರೇಷ್ಠ, ನಾನು ನಿನಗಿಂತ ತುಂಬಾ ಜ್ಞಾನದಲ್ಲಿ ತುಂಬಾ ಮುಂದೆ ಇದ್ದೀನಿ, ನಾನು ಗುಣಗಳಲ್ಲಿ ತುಂಬಾ ಹೆಚ್ಚಿನವನಾಗಿದ್ದೀನಿ ಅಂತ ಈ ಒಂದು ಡಿಫ್ರೆನ್ಸಿಯೇಷನ್ ಮಾತುಗಳಲ್ಲಾಗ್ಲಿ ಕ್ರಿಯೆಯಲ್ಲಾಗ್ಲಿ ನಾವು ತೋರ್ಪಡಿಸ್ಕೊಂಡಾಗ ಏನಾಗುತ್ತೆ ಅಲ್ಲಿ ತುಂಬಾ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗಿನ ಕಾಲದ ನಮ್ಮ ಕೂಡುವಿಕೆಯಲ್ಲಿ ಇದೆಲ್ಲ ಇಲ್ಲ ಅಂತ ಏನೂ ಇಲ್ಲ, ಈಗಲೂ ಕೂಡ ಇದೆ. ಸತ್ಯವೇದ ವಿದ್ಯಾರ್ಥಿಗಳ ಮಧ್ಯೆ ಈ ತರ ಇಲ್ಲ ಅಂತ ನಾವು ಮಾತಾಡಿದ್ರು ಕೂಡ ಮಾಂಸದಲ್ಲಿರುವಂತ ಈ ಬಲಹೀನ ಸಹೋದರ ಮಧ್ಯದಲ್ಲಿ ಈ ರೀತಿ ಭಾವನೆಗಳು ಬಂದ್ಬಿಡುತ್ತೆ. ಯಾರಾದ್ರೂ ನಮಗಿಂತ ಲೇಟ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋರು, ನಮ್ಗಿಂತ ಒಂದು ತಡವಾಗಿ ಕಾನ್ಸಂಟ್ರೇಟ್ ಮಾಡಿ ದೇವರಿಗೆ ಅರ್ಪಣೆ ಮಾಡಿದ್ರೆ ನಮ್ಗೆ ಏನಾದ್ರು ಬುದ್ಧಿವಾದ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ, ಈಗ ತನ ಬಂದಿರೋದು ಇವರು, ನಮ್ಗೆಲ್ಲ ಬಂದ್ಬಿಡ್ತಾರೆ ಇವರು, ಇವ್ರಿಗೇನ್ ಅಷ್ಟಂತ ಗೊತ್ತಿದೆ ಅಂತ. ಈ ರೀತಿ ಭಾವನೆಗಳು ಬರೋದು ಸಹಜವಾದಂತ ವಿಷಯಗಳು ಅಲ್ವಾ? ಒಂದ್ವೇಳೆ ಅದು ಅವ್ರು ಹೇಳಿದಂತ ವಿಷಯ ಸರಿ ಇಲ್ದೇ ಇದ್ದಾಗ, ನಾವು ಸರಿಯಾಗಿದ್ದಾಗ ಈ ರೀತಿ ಒಂದು ವಿಷಯ ಇರುತ್ತೆ. ಆದ್ರೂ ಕೂಡ ಅವ್ರು ಹೇಳಿದ್ ಕರೆಕ್ಟ್ ಇದ್ದಾಗ ಕೆಲವೊಂದು ಟೈಮಲ್ಲಿ ಇವ್ರು ನನಗೆ ಹೇಳಕ್ ಬಂದ್ಬಿಟ್ರ, ಇವ್ರು ಈಗ ತರ ಬಂದಿರ ಏನ್ ಗೊತ್ತಿದೆ ಅಂತ ಭಾವನೆಗಳು ಬಂದಾಗ ಅದು ಸ್ವಲ್ಪ ಕಷ್ಟವಾಗ್ಬೋದು. ಯಾಕೆ ಈ ವಿಷಯ ಮಾತಾಡ್ತಿದೆ ಅಂದ್ರೆ ಇದು ರೋಮಪುರ ಸಭೆಯಲ್ಲಿ ಇದ್ದಂತ ಒಂದು ಸಮಸ್ಯೆ ಅಂತ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ ಗಮನಿಸ್ತಾರೆ. ರೋಮಪುರದಲ್ಲಿರುವಂತ ಸಭೆ ಮಧ್ಯದಲ್ಲಿ ಯಹೂದ್ಯರು ತಮ್ಮ ಶ್ರೇಷ್ಠತೆ ಬಗ್ಗೆ ತುಂಬಾ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಲ್ವಾ? ಆದ್ರಿಂದ ಅದ್ರ ಬಗ್ಗೆ ಯಾರಾದ್ರೂ ಕ್ಲಿಯರ್ ಕೊಡ್ಬೇಕು. ಕ್ಲಿಯರ್ ಅಂದ್ರೆ ಯಾರೋ ಮೂರನೇ ವ್ಯಕ್ತಿ ಎಲ್ಲೋ ಬಂದ್ ಮಾತಾಡಲ್ಲ. ಇವತ್ತಿನ ಕಾಲದಲ್ಲಿ ಅವತ್ತಿಲ್ಲ ಸತ್ಯ. ಇವತ್ ನೋಡ್ರಿ, ನಾನಿಲ್ಲ ಅಂದ್ರೆ ಇನ್ನೊಬ್ರು. ಅದನ್ನ ಇವತ್ತಿರುವಂತ ಒಂದು ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ಸತ್ಯ ಹೇಳೋದೇ ಇಲ್ಲಪ್ಪ, ನೀವು ಮಾತಾಡಲ್ಲ ಅಂದ್ರೆ ನೀವ್ ಯಾರು ಚಿಂತೆ ಮಾಡಕ್ ಹೋಗಲ್ಲ. ಇಲ್ಲ ಬಿಡು, ಪರವಾಗಿಲ್ಲ, ಬೇರೆ ಬ್ರದರ್ ಇದ್ದಾರೆ, ನಾವು ಇನ್ನೊಬ್ಬ ಬ್ರದರ್ ಕಾಂಟ್ಯಾಕ್ಟ್ ಮಾಡೋಣ, ಇನ್ನು ಸತ್ಯದಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಹೋಗೋಣ ಅಂತ ಖಂಡಿತ ನೀವು ಹೋಗ್ತೀರಾ. ಅದ್ರಲ್ಲೇನೋ ಆಶ್ಚರ್ಯ ಏನಿಲ್ಲ. ಬಟ್ ಆಗಿನ ಕಾಲದಲ್ಲಿ ಯೋಚನೆ ಮಾಡ್ರಿ, ಅಪೊಸ್ತಲರು ಬೆರಳಿಕೆಯಲ್ಲಿ ಎಷ್ಟು ಇದ್ದಿದ್ದು? 11 ಜನ, ಅದ್ರಲ್ಲಿ 12 ಜನ ಆಗಿ ಅಪೊಸ್ತಲ ಪಾಲ್ ಒಬ್ಬರು ಇದಾರೆ ಅಂತ ಇಟ್ಕೊಟ್ರೆ, ಅವರೆಲ್ಲರ ಸೇವೆ ಇಡೀ ಒಂದು ಪ್ರಪಂಚಕ್ಕೆ ಅವ್ರು ಸಾರುವಂತ ಒಂದು ಕೆಲಸ ಇರ್ಬೇಕಾದ್ರೆ ಎಷ್ಟೊಂದು ಡಿಫಿಕಲ್ಟೀಸ್ ಅಲ್ಲಿ ಇತ್ತು. ಅದರಿಂದ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರು, ಬರೀ ಸುವಾರ್ತೆನ ಒಂದ್ ಕಡೆ ಸಾರಿದ್ದ ಮಾತ್ರಕ್ಕೆ ನಾನು ಹೋಗಿದ್ದೀನಪ್ಪ, ಅದು ಮಾತಾಡಿದೀನಿ, ಅವರೆಲ್ಲ ಯೇಸು ಕ್ರಿಸ್ತನ ಅಂಗೀಕರಿಸ್ಬಿಟ್ರು, ಇನ್ನು ಅವ್ರುಂಟು ಅವ್ರ ವಾಕ್ಯ ಉಂಟು ಅಂತ ಇಡ್ತಿರ್ಲಿಲ್ಲ ಅಪೊಸ್ತಲ ಪಾಲ್. ಅದ್ರ ಮೇಲೆ ನಿಗಾ ಇಡ್ತಾ ಇದ್ರು, ಗಮನ ಇಡ್ತಾ ಇದ್ರು. ಅಲ್ಲಿ ನಡೀತಿರುವಂತ ಚಟುವಟಿಕೆಗಳನ್ನ ಬೇರೆಯವ್ರ ಮೂಲಕ ಕೇಳಿ ತಿಳ್ಕೊಳ್ತಾ ಇದ್ರು. ರೋಮಪುರದಲ್ಲಿ ಅವರು ಕೆಲವೇ ಸಮಯ ಮಾತ್ರ ಪ್ರಯಾಣ ಮಾಡಿದ್ರು ಕೂಡ ಹಲವಾರು ವಿಷಯಗಳನ್ನ ಅಲ್ಲಿರುವಂತ ವ್ಯಕ್ತಿಗಳು, ಸತ್ಯದಲ್ಲಿ ಬೆಳೆದಿರುವಂತ ವ್ಯಕ್ತಿಗಳ ಮೂಲಕ ಈ ವಿಷಯನ ಗಮನಕ್ಕೆ ಅವರಿಗೆ ತರ್ತಾ ಇದ್ರು. ಆಗ ಅವರಿಗೆ ತುಂಬಾ ಕಷ್ಟವಾಗ್ತಿತ್ತು. ಈ ರೀತಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಕೆಲವರು ನಾವು ಬ್ರಾಹ್ಮಣ ಮಕ್ಕಳು, ನಾವು ಇಸ್ರೇಲಿನವರು ಅನ್ನೋಂತ ಒಂದು ಭಿನ್ನಾಭಿಪ್ರಾಯ ಮಾತುಗಳಿಂದ ಹಲವಾರು ಅನ್ಯ ಜನರಿಗೆ ಮನಸ್ಸು ಕಷ್ಟವಾಗುವಂತ ವಿಷಯವನ್ನ ಅಪೊಸ್ತಲ ಪಾಲ್ ಗಮನಿಸಿದ್ರು. ಅದರಿಂದ ಇದ್ರ ಕ್ಲಿಯರ್ ಪಿಕ್ಚರ್ ಅವ್ರಿಗೆ ಕೊಡ್ಬೇಕಾಗಿದೆ.
ಕ್ಲಿಯರ್ ಪಿಕ್ಚರ್ ಏನಪ್ಪ ಕೊಡ್ಬೇಕಂದ್ರೆ ಅಬ್ರಾಮನ ವಿಶೇಷತೆ ಏನು, ಅಬ್ರಾಮ್ ನಾವು ಕೊಡುವಂತ ಒಂದು ಆರ್ಡರ್ ಪ್ರಕಾರ ನೋಡ್ಬೇಕಾದ್ರೆ ನಮ್ಮ ಮೂಲ ಪಿತೃವಾದಂತ ಅಬ್ರಾಮನನ್ನು ಏನು ಪಡ್ಕೊಂಡಿನಂದು ಕೇಳಬೇಕು. ನೋಡಿ ಇಲ್ಲಿ ವಂಶಾನುಕ್ರಮವಾಗಿ ಅಂತ ಮಾತಾಡ್ತಿದೀವಿ. ಅಂದ್ರೆ ನೋಡ್ರಿ, ನಮ್ಮ ವಂಶದವರು ಆದಂತ ಅಬ್ರಾಮ್, ಈಗ ನಾವು ಹೆಚ್ಚಳ ಪಡೆದಂಗೆ ಅಲ್ವಾ. ಅಬ್ರಾಮ್ ನಮ್ಮ ಮೂಲ ಪಿತೃ ಅಂದ್ರೆ ಇಸ್ರೇಲ್ ಜನರು ಹೇಗೆ ಹೆಚ್ಚಳ ಪಡ್ತಾ ಇದಾರೆ, ಯಾಕಂದ್ರೆ ನಾವು ಅವ್ರ ಮಕ್ಕಳಾಗಿದ್ವಿ, ಅವ್ರ ಜನರೇಷನ್ ಅಲ್ಲೇ ಉಟ್ಕೊಂಡ್ ಬಂದಿದ್ವಿ. ಅವರ ನಮ್ಮ ತಾತಂದ್ರಿಗೆ ತಾತ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಅಲ್ವಾ. ಇದು ಅವ್ರಿಗೆ ತುಂಬಾ ಶ್ರೇಷ್ಠತೆ ಅನಿಸ್ತಾ ಇತ್ತು. ಅಬ್ರಾಮ್ ಬಗ್ಗೆ ಮಾತಾಡಿದಾಗ ತುಂಬಾ ಶ್ರೇಷ್ಠತೆ, ತಮ್ಮ ಶ್ರೇಷ್ಠತೆ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವಾಗಲೂ ಏನನ್ನೇ ಎತ್ಕೊಳ್ತಿದ್ರು ಇಸ್ರೇಲ್ ಜನರು, ನಾವು ಅಬ್ರಾಮನ ಮಕ್ಕಳು, ನಾವು ಅಬ್ರಾಮನ ಮಕ್ಕಳು, ಈ ರೀತಿ ಪದಗಳನ್ನ ಯೂಸ್ ಮಾಡ್ತಾ ಇದ್ರು. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಯೂಸ್ ಮಾಡಿದ್ ನೀವು ಗಮನಿಸಿರ್ಬೋದು ಅಲ್ವಾ. ಯೇಸು ಕ್ರಿಸ್ತನ ಕಾಲದಲ್ಲಿ ಏನಾದ್ರು ಮಾತಾಡಿ ಏನ್ ಮಾಡ್ತಿದ್ರು, ನಾವು ಅಬ್ರಾಮನ ಮಕ್ಕಳು, ನಮ್ ತಂದೆ ಅಬ್ರಾಮ್, ನೀವು ನನ್ಗೆ ಗೆಳಕ್ ಬಂದ್ಬಿಟ್ಟಿದ್ಯಾ ಅನ್ನೋ ರೀತಿಯಲ್ಲಿ ಸಲ್ಸೆ ಮಾತಾಡ್ತಿದ್ರು. ಯೇಸು ಕ್ರಿಸ್ತನು ಅಬ್ರಾಮನ ಮಕ್ಕಳೇ, ಆದ್ರೆ ಇವರ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ಇವರು ಆ ವಂಶದಿಂದ ಕರೆಕ್ಟ್ ಆಗಿ ಬಂದಿದಾರಂತೆ, ಮಿಕ್ಕಿದವರೆಲ್ಲ ಮಿಕ್ಸ್ ಆಗಿದಾರಂತೆ. ಆ ರೀತಿ ಭಾವನೆ ಇತ್ತಲ್ವಾ ಯಹೂದ್ಯರಿಗೆ, ಅಂದ್ರೆ ಈ ಸದುಸೇರ್ ಪರಿಸರ ಸಮರಿಯದವರ ಜೊತೆ ಸೇರ್ತಾ ಇಲ್ಲ. ಯಾಕಂದ್ರೆ ಸಮರಿಯದವರು ಮಿಕ್ಸಡ್ ಟ್ರೈಬ್, ಅವರಲ್ಲಿ ಕಲಬೆರಕೆ ಆಗ್ಬಿಟ್ಟಿದೆ, ಅವರು ಪ್ಯೂರ್ ಆಗಿ ಅಬ್ರಾಮ್ನಿಂದ ಬರ್ಲಿಲ್ಲ, ಇನ್ನು ಕೆಲವರು ಜನಾಂಗ ಜೊತೆ ಸೇರ್ತಾ ಇರ್ಲಿಲ್ಲ ಅವರು. ಹೀಗಾಗಿ ಇವ್ರನ್ನೆಲ್ಲ ಸಪರೇಟ್ ಮಾಡ್ತಿದ್ರು, ಸಮರಿಯದವರು ಪಾಪಿಗಳು ಅಂತ ಇರೋ ದೃಷ್ಟಿ ಇತ್ತು. ಅಂದ್ರೆ ನಾವು ಅಬ್ರಾಮಿಂದ ನಾವೇ ಪ್ಯೂರ್ ಆಗಿ ಬಂದಿರೋರು. ಇದಕ್ಕೆ ಇವರ ಹೆಚ್ಚಳ ವಿಷಯ ಏನಪ್ಪಾ ಅಂದ್ರೆ ನಾವು ಅಬ್ರಾಮನ ಮಕ್ಕಳು. ಈ ರೀತಿಯಾಗಿ ಯಹೂದ್ಯರ ಮಧ್ಯದಲ್ಲಿ ತುಂಬಾ ಜನರಿಗೆ ಈ ಭಾವನೆ ಬೆಳೀತಾ ಇತ್ತು. ಇವರು ಅನ್ಯ ಜನರ ಮಧ್ಯದಲ್ಲಿ ಇದ್ದಾಗಲೂ ಕೂಡ ತಮ್ಮ ಹೆಚ್ಚಳದ ಬಗ್ಗೆ ಮಾತಾಡ್ತಾ ಇದ್ರು, ನಾವು ಅಬ್ರಾಮನ ಮಕ್ಕಳು, ವಂಶವಲಯ ಪ್ರಕಾರ ನಾವು ಅಬ್ರಾಮನ ಮಕ್ಕಳಾಗಿದ್ದೀವಿ ಅನ್ನೋ ವಿಷಯವನ್ನ ಮಾತಾಡ್ತಾ ಇದ್ರು. ಸರಿ, ಇಲ್ಲಿ ಅಪೊಸ್ತಲ ಪಾಳ್ಯದಲ್ಲಿ ಕ್ಲಿಯರ್ ಮಾಡ್ತಾರೆ, ಆಯ್ತಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ರೆ ನೀವು ಅಬ್ರಾಮನ ಮಕ್ಕಳು ಅಂತ ಮಾತಾಡ್ತೀರಿ, ಏನಪ್ಪ ಅಬ್ರಾಮನ ಒಂದು ಗ್ರೇಟ್ನೆಸ್, ನೀವು ಅಬ್ರಾಮನ ಮಕ್ಕಳು ಅಂತ ಹೇಳ್ತೀರಿ, ಏನಿತ್ತು ಅಬ್ರಾಮನಲ್ಲಿ ಆತರ ವಿಶೇಷತೆ ಅಂತ ಏನ್ ಮಾಡ್ತಿದ್ರೆ ಇಲ್ಲಿ ಅದಕ್ಕೆ ಅವರಿಗೆ ಅರ್ಥವಾಗಂತ ರೀತಿಯಲ್ಲಿ ವಿಷಯವನ್ನ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ನಮ್ಮ ತಂದೆಯಾದ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕಂದ್ರೆ, ನಮ್ಮ ಪ್ರೀತಿಯ ಅಪೊಸ್ತಲರು ಅವರ ಜ್ಞಾನದಲ್ಲಿ ಇಂಥ ಬರಗಳನ್ನ ಇವತ್ತೇನೋ ಕೊಡದೇ ಇದ್ರೆ ಖಂಡಿತವಾಗ್ಲೂ ಈ ಸುವಾರ್ತೆಯ ಸಭೆ ಬಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಕಷ್ಟವಾಗಿತ್ತು. ಯಾಕಂದ್ರೆ ಈ 2000 ವರ್ಷ ಸಭೆ ಬೆಳೆದಿರೋದೇ ಈ ಸತ್ಯಗಳನ್ನ ಹಿಡ್ಕೊಂಡಷ್ಟೇ, ಬೇರೆ ಯಾವುದೋ ಆಧಾರ ಇರ್ಲಿಲ್ಲ ಅವರಿಗೆ. ದೇವರು ಅದನ್ನೇ ಪ್ಲಾನ್ ಮಾಡಿದ್ದಾರೆ, ಬೇರೆ ಯಾವುದೋ ಅವ್ರಿಗೆ ಆಧಾರ ಇರ್ಲೇಬಾರ್ದು, ಅವ್ರು ಕಂಪ್ಲೀಟ್ ಆಗಿ ಸತ್ಯದ ಮೇಲೆ ಡಿಪೆಂಡ್ ಆಗಿರ್ಬೇಕು ಅಂದ್ಬಿಟ್ಟೆ. ಆ ಸತ್ಯವನ್ನು ಅವ್ರು ಕೊಟ್ಟಿದ್ದ ಉದ್ದೇಶ ಏನಪ್ಪಾ ಅಂದ್ರೆ, ಪರಲೋಕದಲ್ಲಿ ನೀವು ಭೂಲೋಕದಲ್ಲಿ ಯಾವ ಕಟ್ತಿರೋ ಪರಲೋಕದಲ್ಲಿ ಕಟ್ಟಪಡುತ್ತದೆ, ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುತ್ತಿರೋ ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಅಂತ ವಿಷಯ ಏನಪ್ಪಾ ಅಂದ್ರೆ, ನೀವ್ ಯಾವ ಆಜ್ಞೆಯನ್ನು ಹಾಕ್ತಿರೋ ಅದು ಇಡೀ ಸಭೆಗೆ ಅದು ಅನ್ವಯವಾಗಬೇಕು ಅನ್ನೋಂತ ಒಂದು ಅಥಾರಿಟಿನ ಕೊಟ್ಟಿದ್ರು. ಹಾಗಾಗಿ ಅವ್ರೇನನ್ನ ಗಮನಿಸದೆ ಹೋಗಿದ್ರೆ, ಅವ್ರೇನಂತ ವಿಷಯಗಳನ್ನ ಗಮನಿಸಿ ಸರಿಯಾದ ಹೇಳಿಕೆಯನ್ನು ಕೊಡದೇ ಇಲ್ಲ, ಬರಹ ರೂಪದಲ್ಲಿ ಬರಿದೇ ಹೋಗಿದ್ರೆ, ನಾವು ಕೂಡ ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ದೇವರ ಕೃಪೆ, ದೇವರ ಮಹಾಕೃಪೆ, ಕನಿಕರ ನಮ್ಮ ಮೇಲೆ ಇರೋದೇನಪ್ಪಾ ಅಂದ್ರೆ, ಅವ್ರು ಕೊಟ್ಟಿರೋಂತ ಒಂದು ವಿಷಯಗಳು ನಮಗೆ ತುಂಬಾ ಸ್ಪಷ್ಟವಾಗಿದೆ. ಅದರಲ್ಲಿ ವಿಶೇಷವಾಗಿ ಅಬ್ರಾಮನು ಯಾವುದ್ರಲ್ಲಿ ತುಂಬಾ ವಿಶೇಷತೆಯನ್ನು ಹೊಂದ್ಕೊಂಡಿದ್ರು, ಏನಿತ್ತು ಅವರಲ್ಲಿ ಹೆಚ್ಚಳ ಪಡೋದಕ್ಕೆ ಏನಿತ್ತು ಅಲ್ವಾ. ಸೊ ಏನಿತ್ತು ಅಬ್ರಾಮನ್ ತಗೊಂಡಾಗ ಅಲ್ವಾ. ನೋಡಿ, ಅಬ್ರಾಮನ ಒಂದು ವಿಷಯ ನಾವು ತಗೊಂಡಾಗ ಅಬ್ರಾಮನ್ನ ದೇವರು ಏನ್ ಮಾಡ್ತಾರೆ, ನಂಬಿಕೆಗೆ ತಂದೆಯಾಗಿ ಮಾರ್ಪಡಿಸ್ಬೇಕು ಅಂತ ಯಾರ ಉದ್ದೇಶ ಇದ್ದಿದ್ದು, ತಂದೆಯಾದ ದೇವರ ಒಂದು ಮನಸ್ಸಲ್ಲಿ ಇದ್ದಿದ್ದ ವಿಷಯ. ನೋಡಿ, ಇಲ್ಲಿ ನಂಬಿಕೆಗೆ ತಂದೆ, ಇದನ್ನ ಕೂಡ ನಾವು ಇಬ್ರಿಯ ಪುಸ್ತಕದಲ್ಲಿ ಕೂಡ ಇದೇ ಟಾಪಿಕ್ ನಾವು ಅಲ್ಲೂ ಕೂಡ ಸ್ಟಡಿ ಮಾಡಿದ್ವಿ. ನಂಬಿಕೆಗೆ ತಂದೆ ಅನ್ನೋದು ದೇವರ ಯೋಜನೆಯಲ್ಲಿ ಒಂದು 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 ಪಾತ್ರ ಅದು ಅಲ್ವಾ. ಆ ಗುಣಕ್ಕೆ ಅಲ್ಲಿ ಯಾರಾದ್ರೂ ಸೂಟ್ ಆಗ್ಬೇಕು. ಇನ್ನು ನಮ್ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನೋಡಿ, ಒಂದು ಅರಮನೆನ ಯಾರಾದ್ರೂ ಕಟ್ತಾರಂತ ಹೇಳಿದ್ರೆ ಆ ಅರಮನೆ ಹೀಗೆ ಇರ್ಬೇಕು ಅಂತ ಮೊದಲು ಪ್ಲಾನ್ ಮಾಡ್ತಾರೆ ಅಲ್ವಾ. ಆದ್ರೆ ಆ ಅರಮನೆನ ಕಟ್ಟೋದಕ್ಕೆ ಕಲ್ಲುಗಳನ್ನ ಎಲ್ಲಿ ಬೇಕಾದ್ರೆ ಸಂಗ್ರಹಣೆ ಮಾಡ್ಬೋದು, ಆ ಕಲ್ಲುಗಳಿಗೆ ಯಾರು ಬೇಕಾದ್ರೂ ಆಗಿರ್ಬೋದು, ಭೂಮಿಯಿಂದ ಎಲ್ಲಿ ಬೇಕಾದ್ರೂ ತಗೊಳ್ಬಹುದು. ಆದ್ರೆ ಮೊದಲು ಆ ಕಲ್ಲು ಏನಾಗಿರ್ಬೇಕು, ಪ್ಲಾನ್ ಏನಾಗಿರುತ್ತೆ, ಹಿಂಗೆ ಬರ್ಬೇಕು ಅಂತ ಪ್ಲಾನ್ ಇರುತ್ತೆ ಅಲ್ವಾ. ಅದೇ ರೀತಿ ತಂದೆಯ ದೇವರು ನಂಬಿಕೆಗೆ ತಂದೆ ಅನ್ನುವಂತ ಒಂದು ಕ್ಯಾರೆಕ್ಟರ್, ನನ್ನ ಯೋಜನೆಯಲ್ಲಿ ಈ ಕ್ಯಾರೆಕ್ಟರ್ನ ಯಾರಾದ್ರೂ ಪಡ್ಕೊಬೇಕು ಅನ್ನೋದು ದೇವರ ಒಂದು ಯೋಜನೆ. ಆ ಯೋಜನೆಗೆ ಅಬ್ರಾಮನೇ ಸೂಟೇಬಲ್ ಆಗಿರ್ಬೇಕಂತ ಏನೂ ಇಲ್ಲ. ಆ ಯೋಜನೆಗೆ ಯಾರು ಬೇಕಾದ್ರೂ ಬಂದಿರಬಹುದು. ಆದ್ರೆ ಆ ಯೋಜನೆಗೆ ದೇವರ ಗುಣಗಳನ್ನ ಬೆಳೆಸೋದಕ್ಕೆ ಯೋಗ್ಯನಾಗಿ ಕಾಣಿಸ್ಕೊಂಡಂತ ಮೊದಲೇ ಗುರುತು ಯಾರಲ್ಲಿ ಕಾಣಿಸ್ಕೊಳ್ತು ಅಂದ್ರೆ ಅಬ್ರಾಮನಲ್ಲಿ ಕಾಣಿಸ್ಕೊಳ್ತು. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಒಂದ್ ವೇಳೆ ಅಬ್ರಾಮ್ ಅನ್ನುವಂತ ಈ ವ್ಯಕ್ತಿನ ನಾನ್ ಕರೆದು ನನ್ನ ಯೋಜನೆ ಮೂಲಕ ಈತನ ನಡೆಸ್ಕೊಂಡು ಹೋದ್ರೆ ಈತ ಎಲ್ಲಿಗೆ ಬಂದು ಸೇರ್ತಾನಂದ್ರೆ ನಂಬಿಕೆ ತಂದೆ ಅನ್ನುವಂತ ಸ್ಥಾನವನ್ನ ಬಂದು ಅಲಂಕಾರ ಮಾಡ್ಕೊಳ್ತಾರೆ. ಅದಕ್ಕೆ ಇವ್ರು ಸೂಟಬಲ್ ಆಗಿ ಏನ್ ಮಾಡ್ತಾರೆ ಇರ್ತಾರೆ.
ನಂಬಿಕೆ ತಂದೆ ಅಂದ್ರೆ ಹೆಂಗಿರ್ಬೇಕು ಅಂತ ಲೋಕಕ್ಕೆ ನಾವು ತೋರ್ಸೋದಕ್ಕೆ ಅಬ್ರಾಮ್ ಆ ಪಾತ್ರಕ್ಕೆ ಸರಿಯಾಗಿರ್ತಾರೆ ಅನ್ನೋಂಥದ್ದು ದೇವರ ಒಂದು ಪ್ಲಾನ್ ಆಗಿತ್ತು, ದೇವರ ಜ್ಞಾನವಾಗಿತ್ತು ಅಲ್ವಾ. ಅದಕ್ಕೆ ಏನ್ ಮಾಡ್ತಾ ಇದ್ರೆ ದೇವರು ಅಬ್ರಾಮನ್ ಏನ್ ಮಾಡ್ತಾರೆ, ಆ ಒಂದು ಸ್ಥಾನಕ್ಕೆ ಕರೀತಾರೆ. ಅದಕ್ಕೆ ನೀವು 2ನೇ ವಾಕ್ಯ ಓದ್ಬಿಡ್ರಿ, ಇಬ್ರಿದ ರಾಮಪುರದವರಿಗೆ 4ನೇ ಅಧ್ಯಾಯ 2ನೇ ವಾಕ್ಯ. ಅಬ್ರಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇರುವುದಿಲ್ಲ. ನೋಡಿದ್ರ, ಅಬ್ರಾಮನು ಪುಣ್ಯಕ್ರಿಯೆಯಿಂದ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ರೋಮನ್ಸ್ 4 ಚಾಪ್ಟರ್ 1-2 ಅಲ್ವಾ, ಹೊಗಳಿಕೊಳ್ಳುವುದಕ್ಕೆ ಆಸ್ಪದ. ಇದೇನಪ್ಪ ಮಾತಾಡ್ತಿದೆ ನೋಡಿ, ಆ ಪಾಯಿಂಟ್ಗೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ರು, ಅದಕ್ಕೆ ಉತ್ತರ ಕೊಡ್ತಾ ಇದ್ರೆ ಏನು ಅಬ್ರಾಮನ ಶ್ರೇಷ್ಠತೆ ಇತ್ತು. ನೀವೆಲ್ಲ ಅಬ್ರಾಮನ ಮಕ್ಕಳು ಅಂತ ಅವಾಗ ಹೇಳ್ಕೊಳ್ತೀರಲ್ಲ, ಆಯ್ತಪ್ಪ, ಏನಿದೆ ಅಬ್ರಾಮನಲ್ಲಿ ಏನಿತ್ತು, ಏನಾದ್ರು ಗೊತ್ತಾ ನಿಮ್ಗೆ? ಎಲ್ರಿ ನೋಡೋಣ, ಆನ್ಸರ್ ಮಾಡಿ ಅಂತ ಕೇಳ್ತಾ ಇದಾರೆ. ನೋಡ್ರಿ, ನೀವು ಅರ್ಥ ಮಾಡ್ಕೊಳ್ಳಿ, ಅಬ್ರಾಮನ ಮಕ್ಕಳು ಅಂತ ನೀವು ಹೇಳ್ಕೊಳ್ಳೋದ್ ಮಾತ್ರಕ್ಕೆ ನೀವು ಮಕ್ಕಳಾಗಲ್ಲ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ದೇವರ ಯೋಜನೆ ಆ ರೀತಿ ಪ್ಲಾನೇ ಇಲ್ಲ ಅಲ್ವಾ. ಯಾರು ಅಬ್ರಾಮನ ಮಕ್ಕಳು ಅಂತ ಕೆಲವೊಂದು ವಿಷಯನ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಇಲ್ಲಿ ಕ್ಲಿಯರ್ ಕೊಡ್ತಾರೆ. ಅಂದ್ರೆ ಏನಂತ ಹೇಳ್ತಿದಾರೆ ಅಂದ್ರೆ, ಅಬ್ರಾಮನು ಮಾಡಿದಂತ ಒಳ್ಳೆ ಕೆಲಸದಿಂದ ದೇವರ ಮುಂದೆ ನೀತಿವಂತರಾಗ್ಬಿಟ್ರಾ? ಮಾಡಿದ್ರ ಅಬ್ರಾಮ್ ಒಳ್ಳೆ ಕೆಲಸ ಅಲ್ವಾ? ನೋಡ್ರಿ, ಯೋಚನೆ ಮಾಡ್ರಿ, ಅಬ್ರಾಮ್ನ ದೇವ್ರು ಕರಿಬೇಕಾದ್ರೆ ದೇವರು ವಾಗ್ದಾನ ಮಾಡಿದಂತ ದೇಶವನ್ನ ಬಿಟ್ಟು ಬಂದಿದ್ದು ನಿಜ ಇದ್ರು ಕೂಡ ಆ ನಂಬಿಕೆನ ಕೊನೆವರೆಗೂ ಕಾಪಾಡ್ಕೊಂಡಿದ್ರ ಅಬ್ರಾಮ್? ಅದೇ ನಂಬಿಕೆ ಇತ್ತಾ ಅಂದ್ರೆ ಇರ್ಲಿಲ್ಲ. ಈ ನಂಬಿಕೆ ಅನ್ನೋದು ಒಂದು ಬೆಳವಣಿಗೆ, ಒಂದು ಬೀಜದ ಹಾಗೆ. ನೀವು ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡಿದಾಗ ಅಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಒಂದು ಬೀಜವನ್ನ ಬಿತ್ತಾರೆ. ಈಗ ಬೀಜನ ಬೆಳೆಸೋದು, ಆ ಬೀಜವನ್ನ ನಾಶ ಮಾಡೋದು 2 ಅಬ್ರಾಮನ ಕೈಯಲ್ಲಿತ್ತು ಅಲ್ವಾ. ಬೆಳೆಸಿ ಆ ಬೀಜ ಏನಾದ್ರು ಮರವಾಗಿ ಫಲ ಕೊಡ್ತು ಅಂದ್ರೆ ಅಬ್ರಾಮನು ನಂಬಿಕೆ ತಂದೆ ಆಗ್ತಾರೆ. ಅದನ್ನ ಬೆಳೆಸದೆ ಹಾಳು ಮಾಡ್ಬಿಟ್ರೆ ಅಬ್ರಾಮನ ಪ್ಲೇಸ್ಗೆ ಸೂಟಬಲ್ ಆಗಿರಲ್ಲ, ಬೇರೆ ಯಾರಾದ್ರೂ ಸೂಟಬಲ್ ಆಗಿರ್ತಾರೆ. ಅದರಿಂದ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಆ ಬೀಜವನ್ನ ಹಾಕ್ತಾರೆ. ಮೊದಲು ಒಂದು ಮಾತನ್ನ ಹಾಕ್ತಾರೆ ಅಬ್ರಾಮನ ಮುಂದೆ. ನೋಡೋಣ ಈ ಮಾತಿಗೆ ಅಬ್ರಾಮನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಚೆಕ್ ಮಾಡಿರ್ತಾರೆ. ನೋಡಪ್ಪ, ನಿನಗೆ ಸಂತಾನ ಇಲ್ಲ, ನಾನು ನಿನ್ನ ಇಡೀ ಲೋಕದಲ್ಲಿ ನಿನ್ನ ಸಂತಾನವನ್ನ ದೊಡ್ಡದಾಗಿ ಮಾಡ್ತೀನಿ, ನಿನ್ನ ಮೂಲಕ ಇಡೀ ಲೋಕವನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ತಂದೆ ಮನೆಯನ್ನು ಬಿಟ್ಟು ನಾನು ಹೇಳುವಂತ ದೇಶಕ್ಕೆ ಬರೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ, ಖಂಡಿತ ನಾನು ಮಾಡ್ತೀನಿ, ಅದನ್ನ ನಂಬಿ ನಾನು ಬರ್ಬೇಕು ಅಂತ ಹೇಳಿದಾಗ ಅಬ್ರಾಮ್ ಏನ್ ಮಾಡಿದ್ರು, ಆಯ್ತು ಅಂತ ನಂಬುದು. ನೋಡಿ, ಅದು ಆ ಬೀಜದ ಬೆಳವಣಿಗೆಯ ಮೊದಲನೇ ಹಂತ. ಅಂದ್ರೆ ಮರವೇನು ಆರಂಭದಲ್ಲೇ ಮರ ಇಡ್ಲಿಲ್ಲ, ಬೀಜನೇ ಇದ್ದಿತ್ತು. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಆ ನಂಬಿಕೆ ಇತ್ತು. ದೇವ್ರ ಏನ್ ಮಾಡಿದ್ರು, ಆ ನಂಬಿಕೆನ ಈಗ ಬೆಳ್ಸಕ್ಕೆ ಶುರು ಮಾಡ್ತಾರೆ. ಈಗ ಎಲ್ಲಾದ್ರೂ ಅಬ್ರಾಮ್ ದೇವ್ರ ಮುಂದೆ ತಾನು ಮಾಡಿದಂತ ಒಳ್ಳೆ ಕ್ರಿಯೆಗಳ ಬಗ್ಗೆ ಮಾತಾಡ್ತಾ ಇದ್ರಾ? ದೇವ್ರೇ, ನನ್ನ ಸ್ವಲ್ಪ ನೋಡ್ರಿ ದೇವ್ರೆ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀನಿ, ನನಗೆ ಯಾಕೆ ಸಂತಾನ ಕೊಡ್ತಿಲ್ಲ ನೀವು? ನಾನು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀನಿ, ನನಗೆ ಯಾಕೆ ನೀವು ರಿವಾರ್ಡ್ ಕೊಡ್ತಿಲ್ಲ, ನಮ್ಗೆ ಯಾಕೆ ಆ ಒಂದು ವಾಗ್ದಾನವನ್ನು ನೆರವೇರಿಸ್ತಿಲ್ಲ ಅಂತ ಎಲ್ಲಾದ್ರೂ ಮಾತಾಡಿದಾರ ಅಬ್ರಾಮ್? ಎಲ್ಲೂ ಮಾತಾಡಿಲ್ಲ. ಯಾಕಂದ್ರೆ ನಂಬಿಕೆ ತಂದೆ ಅನ್ನುವಂತ ವಿಷಯ ಅಬ್ರಾಮನ ಕ್ಷಣದ ಘಟನೆಗಳಲ್ಲೂ ಕಾಣಿಸ್ಕೊಳ್ಪಡ್ತಾ ಇತ್ತು. ಕ್ರಿಸ್ತನ ಪ್ರೀತಿಯ ಸೊರೆ ಕ್ಷಣಕ್ಕೂ ಕಾಣಿಸ್ಕೊಳ್ಪಡ್ತಾ ಇತ್ತು. ನೋಡ್ರಿ, ಲೋತನ ಅವನ ಬಿಟ್ಟು ಅಗಲಿ ಹೋದಾಗ ಅಬ್ರಾಮನ ಮನಸ್ಸಲ್ಲಿ ಇನ್ನೊಂದು ರೀತಿಯ ಭಾವನೆ ಬೆಳೆಯೋದಕ್ಕೆ ಕಾರಣವಿತ್ತು. ಅಯ್ಯೋ, ಲೋತನ ನನ್ನ ಜೊತೆ ಇಲ್ವಲ್ಲಪ್ಪ, ಹೆಂಗ್ ಹೋಗೋದು, ಒಂಟಿಯಾಗಿ ಹೋಗ್ಬೇಕಾ ಅಂತ ಭಾವನೆ ಬರೋದ್ ಕಾರಣವಿತ್ತು. ಆಗ್ಲೂ ಕೂಡ ಅವರು ಇನ್ನೊಂದು ವಿಷಯ ತೋರಿಸ್ಬೇಕಾಯ್ತು, ಇಲ್ಲೇ ನನ್ ಕರೆದವರು ದೇವರು, ನಾನ್ ನೋಡ್ಕೊಂಡು ಹೋಗ್ತಿರೋದು ದೇವರನ್ನ, ನನ್ನ ನಂಬಿಕೆ ದೇವ್ರ ಮೇಲೆ ಇರುತ್ತೆ, ನಾನು ಈ ಜರ್ನಿನ ಇಲ್ಲಿಗೆ ನಿಲ್ಸಲ್ಲ, ನನ್ನ ಜೊತೆ ಯಾರು ಇಲ್ಲ ಅಂತ ಕೂಡ ನಾನು ನಿಲ್ಸಲ್ಲ, ನಾನು ಮುಂದುವರಿತೀನಿ. ದೇವ್ರು ನನ್ನ ಎಲ್ಲರೂ ನಡೆಸ್ತಾರೆ, ಒಂಟಿಯಾಗಿದ್ರು ಪರವಾಗಿಲ್ಲ, ಮುಂದೆ ಬರುವಂತ ಕಷ್ಟಗಳೇನಾದ್ರೂ ಪರವಾಗಿಲ್ಲ, ದೇವ್ರು ನನ್ನ ನಡೆಸ್ತಾರೆ. ನೋಡ್ರಿ, ಯಾವ ರೀತಿ ದೇವ್ರ ಅದನ್ನ ಬೆಳೆಸ್ತಾ ಇದೆ ನೋಡಿ. ಇಲ್ಲಿ ಯಾವುದೇ ರೀತಿಯಾಗಿ ಅಬ್ರಾಮನ ಪುಣ್ಯ ಕ್ರಿಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಅಬ್ರಾಮನಿಗೆ ನಂಬಿಕೆನ ತೋರ್ಸ್ಕೊಡುವಂತ ಒಂದು ಕೆಲಸವೇ ದೇವ್ರು ಕೊಟ್ಟಿದ್ರು ಅಬ್ರಾಮನಿಗೆ. ಅಬ್ರಾಮ್ ಏನ್ ಮಾಡಿದ್ರು, ಅಲ್ಲೂ ಕೂಡ ನಂಬಿಕೆ. ಪ್ರತಿಯೊಂದು ಅಬ್ರಾಮನ ಒಂದು ವಿಶೇಷವಾದ ಘಟನೆಗಳ ಮಧ್ಯದಲ್ಲಿ ನೀವು ಗಮನಿಸಿದಾಗ ಅಲ್ಲಿ ಆತನ ನಂಬಿಕೆ ತೋರಿಸ್ಪಡುತ್ತೆ ಹೊರತು ಪುಣ್ಯ ಕೆರೆಗಳು ತೋರ್ಪಡಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಪಿಕ್ಚರ್ ನ ತರಬೇಕಂತ ದೇವ್ರ ಉದ್ದೇಶ. ಇಲ್ಲಿ ಅಬ್ರಾಮನ ಜೀವಿತ ತಗೊಂಡಾಗ ಈ ನಂಬಿಕೆಗೆ ಸಂಬಂಧಪಟ್ಟ ಪೂರ್ತಿ ಪಿಕ್ಚರ್ ಅಲ್ಲಿ ಕಾಣಿಸಲ್ಪಡ್ಬೇಕು ಅಲ್ವಾ. ಈಗ ಇಷ್ಮಾಯೇಲ್ ಹುಟ್ತಾರೆ ಅಲ್ಲಿ. ಇಷ್ಮಾಯೇಲ್ ಹುಟ್ಟು ಏನಾಗುತ್ತೆ ಅಲ್ಲಿ ಅಲ್ವಾ? ಇಷ್ಮಾಯೇಲ್ ಹುಟ್ಟಿದಾಗ ತನ್ನ ಮಗನಾಗಿರ್ತಾರೆ ಇಷ್ಮಾಯೇಲ್. ಈಗ ದೇವ್ರು ಏನ್ ಮಾಡ್ತಿದ್ರೆ, ಅವ್ರನ್ನ ಕಳಿಸ್ಬಿಡ್ರಿ ಅಂತ ಹೇಳ್ತಾರೆ ಅಲ್ವಾ. ಅಬ್ರಾಮ್ ಏನಾದ್ರೂ ದೇವ್ರ ಹತ್ರ ಮಾತಾಡ್ದ, ದೇವ್ರೇ ನೋಡ್ರಿ, ನನ್ ಮಗ ತಾನೆ, ಇರ್ಲಿ ಬಿಡ್ರಿ, ನಾನು ಎಷ್ಟೆಲ್ಲ ನಿಮ್ಗೆ ಒಳ್ಳೇದ್ ಮಾಡಿದೀನಿ,
ನಾನು ಇಷ್ಟೆಲ್ಲ ಒಳ್ಳೇದ್ ಮಾಡಿದೀನಿ ಅಂದ್ರೆ ಏನಾಯ್ತು, ನನ್ನ ಪುಣ್ಯ ಕ್ರಿಯೆಗಳನ್ನ ನೋಡ್ರಿ, ಪುಣ್ಯ ಕಾರ್ಯಗಳನ್ನ ನೋಡ್ರಿ, ನನಗೋಸ್ಕರ ಆ ಮಗನ್ನ ಬಿಟ್ಬಿಡ್ರಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ. ಈಗ ಮಗನ್ ಕಳ್ಸ್ಬೇಕಾದ್ರೆ ಇನ್ನೊಂದು ನಂಬಿಕೆ ಬೇಕಾಯ್ತು. ಏನಪ್ಪ ನನ್ ವಯಸ್ಸಾಯ್ತು, ಈಗ ತಾನೇ ಮಗು ಹುಟ್ಟಿದೆ, ದೇವ್ರು ಬೇರೆ ವಾಗ್ದಾನ ಮಾಡಿದ್ರೆ ಇನ್ನ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ ಇವನನ್ನು ಕಳ್ಸ್ಬಿಟ್ರೆ ಮತ್ತೆ ಎಲ್ಲಿ ನನ್ಗೆ ಆಶೀರ್ವಾದ ಆಗುತ್ತೆ? ಅಂದ್ರೆ ಮತ್ತೆ ನಂಬಿಕೆನ ಬೆಳೆಸ್ಬೇಕಾಯ್ತು ಅಬ್ರಾಮ್. ಯಾವ ರೀತಿ ನಂಬಿಕೆ? ಇವ್ರು ಹೋದ್ರು, ದೇವ್ರು ಬೇರೆ ಸಂತಾನವನ್ನ ಕೊಡ್ತಾರೆ, ನನ್ನನ್ನ ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ. ನೋಡ್ರಿ, ನಂಬಿಕೆ ಹಂತ ಹಂತವಾಗಿ ಬೆಳೀತಾ ಹೊರತು ಎಲ್ಲೂ ಕೂಡ ಏನ್ ಮಾಡಕ್ಕಾಗಲ್ಲ, ಅಬ್ರಾಮನ ಪುಣ್ಯ ಕ್ರಿಯೆಗಳ ಬಗ್ಗೆ ನಾವು ನೋಡಕ್ಕೆ ಆಗಲ್ಲ. ಹಾಗನ್ಬಿಟ್ಟು ಅಬ್ರಾಮನ್ ಪುಣ್ಯ ಕ್ರಿಯೆಗಳೇ ತೋರಿಸಿಲ್ಲ ಅಂತ ಅರ್ಥ ಅಲ್ಲ. ಎಂತ ಒಳ್ಳೆ ಕ್ಯಾರೆಕ್ಟರ್ನ ತೋರಿಸಿದೆ ನೋಡ್ರಿ. ಅಬ್ರಾಮ್ ಕ್ಯಾರೆಕ್ಟರ್ ನೋಡ್ಬೋದು, ಕೆಲವೊಂದು ಕ್ಯಾರೆಕ್ಟರ್ ನಮ್ಗೆ ತುಂಬಾ ಒಂಥರ ಇರ್ಬೋದು, ದೇವ್ರು ಅದನ್ನ ಗಮನಕ್ಕೆ ತರಲಿಲ್ಲ. ಫಾರ್ ಎಕ್ಸಾಂಪಲ್, ತನ್ನ ಹೆಂಡತಿನ ತಂಗಿ ಅಂತ ಹೇಳಿದ್ರು. ಯಾಕೆ? ಭಯ. ಏನ್ ಮಾಡ್ಬಿಡ್ತಾರೆ, ನನ್ನ ಹೆಂಡತಿಯನ್ ಬಿಟ್ರೆ ನನ್ನ ಸಾಯಿಸ್ಬಿಟ್ರು, ನನ್ನ ಹೆಂಡತಿನ ಚೆನ್ನಾಗಿರೋದ್ರಿಂದ ಸುಂದರವಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅಲ್ವಾ? ಆದ್ರೆ ಅದೇ ದೇವ್ರ ಮೇಲೆ ನಂಬಿಕೆ ಇದ್ರೆ, ನಾನು ಹೆಂಡತಿ ಅಂತಾನೆ ಹೇಳ್ತೀನಿ ಬಿಡು, ದೇವ್ರ ನನ್ನ ಜೊತೆ ಇಲ್ವಾ ಅಂತ ಹೇಳ್ಬೋದಾಯ್ತು. ಬಟ್ ಆ ನಂಬಿಕೆ ಅಲ್ಲಿ ತೋರಿಸ್ತಿರ್ಲಿಲ್ಲ. ಹಾಗಂತ ದೇವ್ರು ಅದನ್ನ ಯಾವಾಗಲೂ ಅವ್ರ ಮುಂದೆ ಕಣ್ಮುಂದೆ ತಗೊಂತ ತೋರಿಸ್ತಾ ಇಲ್ಲ, ನೋಡಿ ಈ ತರ ಮಾಡ್ಬಿಟ್ಟೆ, ನೋಡಿ ಈ ತರ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ನಂಬಿಕೆ ಆರಂಭಿಕೆ ಹಂತ, ಅವ್ರು ಇನ್ನೂ ಮಗು ಸ್ಥಾನದಲ್ಲಿ ಬೆಳೀತಾ ಇದ್ರೆ. ದೇವ್ರು ಅದನ್ನ ಪ್ರತಿ ಸರಿ ತಗೊಂಡು ಅದನ್ನ ಮುಂದೆ ಪಾಯಿಂಟ್ ಮಾಡ್ತಾ ಇಲ್ಲ. ಈ ತರ ಮಾಡ್ಬಿಟ್ಟೆ ತಾನೆ ನೀನು, ಈ ತರ ಮಾಡ್ಬಿಟ್ಟೆ ತಾನೆ ನೀನು. ದೇವ್ರ ದೊಡ್ಡದಾಗಿ ಪರಿಗಣಿಸ್ಲಿಲ್ಲ ಅಲ್ವಾ? ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅದೇ ನಂಬಿಕೆನ, ಅದೇ ಒಂದು ಒಳ್ಳೆ ಕ್ರಿಯೆಗಳು ತಗೊಂಡಾಗ ನೋಡಿ, ಈ ವಿಷಯದಲ್ಲಿ ಅಬ್ರಾಮ್ ಮಾಡಿದಂತ ಕೆಲವು ವಿಷಯಗಳು ಯಾಕೆ ಈ ರೀತಿ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಇನ್ನೊಂದು ರೀತಿಯಲ್ಲಿ ನಮ್ಗೆ ಹೆಂಗ್ ಕಾಣಿಸ್ಕೊಳುತ್ತೆ, ಕೆಲವೊಂದು ಗುಣಗಳು ನಮ್ಮಲ್ಲೂ ಕೂಡ ಆ ಗುಣಗಳಿಲ್ಲಪ್ಪ ಅನ್ಸ್ಬಿಡುತ್ತೆ. ಯಾವ ವಿಷಯದಲ್ಲಿ? ಸೋದೋಮ್ ಗೊಮೋರನ ನಾವು ಕ್ಯಾಪ್ಚರ್ ಮಾಡಿ ಏನ್ ಮಾಡ್ತಾರೆ, ಅಲ್ಲಿರೋದೆಲ್ಲ ಬಿಟ್ಟು ಏನ್ ಮಾಡ್ತಾರೆ, ಕೇಳ್ತಾರೆ, ನನಗೆ ಆಳುಗಳನ್ನ ಕೊಟ್ಬಿಡಪ್ಪ, ವಸ್ತುಗಳನ್ನ ನೀನ್ ತಗೊಂಡ್ಬಿಡು ಅಂತ ಹೇಳಿದಾಗ ಅಬ್ರಾಮ್ ಹೇಳ್ತಾರೆ, ನನ್ನ ಕೆರೆದಲ್ಲಿ ಇರುವಂತ ಒಂದು ಬಾರನ್ನು ಕೂಡ ನಾನು ತಗೊಳಲ್ಲ. ಯಾಕೆ ಅಂದ್ರೆ ನಾಳೆ ದಿವಸ ನನ್ನಿಂದ ನೀನ್ ಶ್ರೀಮಂತನಾಗ್ತಿ ಅಂತ ಹೇಳ್ಬಾರ್ದು, ದೇವರಿಂದನೇ ನನ್ನ ಶ್ರೀಮಂತನಾಗ್ಬೇಕು, ದೇವರೇ ನನ್ನ ಶ್ರೀಮಂತಿಗೆ ಇಡ್ಬೇಕು. ನೋಡ್ರಿ ಎಂತ ಕ್ಯಾರೆಕ್ಟರ್ ಅಬ್ರಾಮ್, ಏನ್ ಮಾಡ್ಬೋದಾಯ್ತ? ಇದೆಲ್ಲ ಏನಪ್ಪಾ ಅಂದ್ರೆ ಅವ್ರು ಒಳ್ಳೆ ಕ್ರಿಯೆ ಇದ್ರು, ಈ ಒಳ್ಳೆ ಕ್ರಿಯೆದ ಕುರಿತಾಗಿ ಎಲ್ಲೂ ಕೂಡ ಏನ್ ಮಾಡ್ತಿರ್ಲಿಲ್ಲ, ವಿಶೇಷವಾಗಿ ಮಾತಾಡ್ಲಿಲ್ಲ. ಹಾಗಂತ ಅಬ್ರಾಮ್ ಕೆಟ್ಟವರಂತಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರು, ಒಳ್ಳೆ ಗುಣಗಳಿತ್ತು. ಆದ್ರೆ ಈ ಒಳ್ಳೆ ಗುಣಗಳ ಆಧಾರವಾಗಿ ದೇವರವರ ನಂಬಿಕೆನ ಬೆಳೆಸ್ದೆ, ದೇವರ ವಾಕ್ಯದ ಮೇಲೆ ಇಟ್ಟಿರುವಂತ ನಂಬಿಕೆಯ ಭರವಸೆ ಮೇಲೆನೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಇಡ್ಬೇಕಾಯ್ತು. ಮುಂದಿನ ನಿರ್ಧಾರ ಈ ಗೊತ್ತಿಲ್ಲದೆ ಇರುವಂತ ವಿಷಯದ ಮೇಲೆ ನಂಬಿ ಅವ್ರು ಮುಂದೆ ಹೆಜ್ಜೆ ಇಡ್ಬೇಕಾಯ್ತು ಅಲ್ವಾ? ದೇವರು ಹೇಳ್ದೇ ಇರುವಂತ ಒಂದು ದೇಶ, ಗೊತ್ತಿಲ್ಲದೆ ಇರುವಂತ ದೇಶವನ್ನ ದೇವ್ರು ಹೇಳಿದ ಮಾತನ್ನ ನಂಬಿ ಮುಂದೆ ಹೋಗ್ಬೇಕಾಯ್ತು. ಲೋತನ ತನ್ನ ಬಿಟ್ಟು ಹೋದ್ರು ಕೂಡ ದೇವ್ರನ್ನ ನಡೆಸ್ತಾರಂತ ನಂಬಿಕೆಯಲ್ಲಿ ಮುಂದೆ ಹೋಗ್ಬೇಕಾಯ್ತು. ಇಷ್ಮೇಲ್ ಬಿಟ್ಟು ಹೋದ್ರು ಕೂಡ ಇಲ್ಲ, ಮತ್ತೊಂದು ದೇವ್ರು ಮತ್ತೆ ಮಗನ ಕೊಟ್ಟೆ ಕೊಡ್ತಾರಂತ ನಂಬಿಕೆಯಲ್ಲಿ ಮುಂದುವರಿಬೇಕಾಯ್ತು. ಈ ರೀತಿ ಹೆಜ್ಜೆ ಹೆಜ್ಜೆಗೆ ಏನ್ ಮಾಡ್ತಿದ್ರು, ನಂಬಿಕೆಯ ವಿಷಯಗಳನ್ನ ಅಬ್ರಾಮು ತೋರಿಸ್ಬೇಕಾಯ್ತು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವ್ರು ಕೂಡ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ರು ಅಲ್ವಾ? ದೇವರಿಗೆ ತುಂಬಾ ದೇವರ ಜ್ಞಾನವನ್ನ ನಾವು ನೋಡ್ಬೇಕು. ದೇವರ ದೃಷ್ಟಿಯಿಂದ ನಾವು ನೋಡಕ್ಕಾಗಲ್ಲ, ನಮ್ಮ ದೃಷ್ಟಿಯಿಂದಲೇ ದೇವ್ರ ನಡೆಸುವಿಕೆನ ನೋಡೋಣ. ಅದು ದೇವರ ಅನಂತವಾದಂತ ಒಂದು ಜ್ಞಾನ. ಈ ಪಿಕ್ಚರ್ ನಾವು ಗಮನದಲ್ಲಿ ಇಟ್ಟು ನೋಡಿದಾಗ ನಮ್ಗೊಂದು ವಿಷಯ ಅರ್ಥವಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಏನ್ ವಿಷಯ ಅರ್ಥ ಆಗುತ್ತೆ ಗೊತ್ತಾ? ಈ ಪಿಕ್ಚರ್ನ ನಾವು ಗಮನದಲ್ಲಿ ಇಟ್ಟು ನೋಡಿದಾಗ ದೇವರು ಅಬ್ರಾಮನ್ನ ನಂಬಿಕೆಯ ತಂದೆಯಾಗಿ ಮಾರ್ಪಾಡು ಮಾಡ್ಬೇಕಾದ್ರೆ ಯಾವ ದಾರಿಯಲ್ಲಿ ನಡೆಸಿದ್ರೆ, ಅಬ್ರಾಮ್ ಎಲ್ಲಿ ಹೋದ್ರೆ, ಯಾವ ರೀತಿ ಒಂದು ಕಷ್ಟಗಳನ್ನ ಕೊಟ್ರೆ, ಯಾವ ರೀತಿ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿದ್ರೆ ಈ ಗುಣಗಳಲ್ಲಿ ಅವ್ರು ಬೆಳೀತಾರೆ ಅನ್ನೋ ವಿಷಯವನ್ನ ದೇವರ ಜ್ಞಾನ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ದೇವ್ರ ಏನ್ ಮಾಡಿದ್ರು, ಅಂತಹದೇ ಆದಂತ ದಾರಿಯಲ್ಲಿ ಅಬ್ರಾಮನ್ನ ನಡ್ಸ್ಕೊಂಡ್ ಬಂದ್ರು. ಇದು ದೇವರ ಒಂದು ಏನಂತೀವಿ, ದೇವರ ಒಂದು ಜ್ಞಾನ ಅಲ್ವಾ? ದೇವರ ಜ್ಞಾನ ಈಗಲೂ ಕೂಡ ಹಂಗೆ ಇದೆ. ನಮ್ಮನ್ನ ಸಭೆಯಾಗಿ ಮಾರ್ಪಡ್ಬೇಕಂದ್ರೆ ಎಂತ ಒಂದು ದಾರಿಯಲ್ಲಿ ನಡೆಸಿದ್ರೆ ನಾವು ಸಭೆ ಆಗ್ತೀವಿ ಅಂದ್ರೆ ಅದೇ ದಾರಿಯಲ್ಲಿ ನಡೆಸೋದು. ನಾವ್ ಇಷ್ಟಪಡೋಂತ ದಾರಿಯಲ್ಲಿ ದೇವ್ರು ನಡೆಸಲ್ಲ. ಖಂಡಿತ ನಾವ್ ಇಷ್ಟಪಡೋ ದಾರಿಯಲ್ಲಿ ದೇವ್ರನ್ನ ನಡೆಸಿದ್ದೇ ಆದ್ರೆ ನಾವು ಸಭೆ ಅಂತೂ ಆಗಲ್ಲ. ಅದನ್ನ ಮೈಂಡಲ್ಲಿ ಇಟ್ಕೊಂಡ್ರಿ ಅಲ್ವಾ? ದೇವ್ರು ಇಷ್ಟಪಟ್ಟ ದಾರಿಯಲ್ಲಿ ಹೋದ್ರೆ ನಾವು ಸಭೆ ಆಗ್ತೀವಿ. ನಾವ್ ಇಷ್ಟಪಟ್ಟ ದಾರಿಯಲ್ಲಿ ದೇವ್ರು ನಡೆಸ್ಬೇಕಂದ್ರೆ ನಾವೇನೋ ಪ್ರಾರ್ಥನೆ ಮಾಡ್ತಾ ಇದ್ರೆ ನಡೆಸಬಹುದು ಒಂದ್ ವೇಳೆ, ಆದ್ರೆ ಸಭೆ ಅವಕಾಶ ನಮ್ಗೆ. ಸೊ ಯಾವಾಗ್ಲೂ ದೇವ್ರ ಮಕ್ಳು ಮನಸ್ಸಲ್ಲಿ ಇಟ್ಕೋಬೇಕು. ದೇವರು ಅಬ್ರಾಮ್ಗೆ ಮಾಡುವಂತ ವಾಗ್ದಾನ ಕೂಡ ಹೀಗೆ ಯಾವ ರೀತಿ ಮಾಡ್ತಾರಂದ್ರೆ, ನಾನು ನಿನ್ನ ಬಗ್ಗೆ ಇಟ್ಟಿರುವಂತ ವಿಷಯ ಏನಪ್ಪಾ ಅಂದ್ರೆ ನಂಬಿಕೆಯ ತಂದೆ ಆಗ್ಬೇಕು. ನಾನು ಹೇಳೋಂತ ಒಂದು ಜಾಗಕ್ಕೆ ಹೋಗ್ತಾ ಇರೋ, ನಾನು ನಡೆಸ್ಕೊಂತ ದಾರಿಯಲ್ಲಿ ಹೋಗ್ತಾ ಇರೋ, ಒಂದ್ ವೇಳೆ ಅಲ್ಲಿ ಕಷ್ಟಗಳಿರ್ಬೋದು, ನಿನ್ಗೆ ಸಮಸ್ಯೆಗಳಿರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಇಲ್ಲ ಬರ ಇರ್ಬೋದು, ಇಲ್ಲ ಬೇರೆ ತರ ಸನ್ನಿವೇಶ ಇರ್ಬೋದು, ಮನಸ್ಸಿನ ನೋವಿರ್ಬೋದು, ಆದ್ರೆ ಕೊನೆಗೆ ನೀನ್ ಎಲ್ಲಿ ಬಂದು ಸೇರ್ತೀಯಾ, ನಿನ್ ನಂಬಿಕೆಗೆ ತಂದೆ ಅನ್ನುವಂತ ಸ್ಥಾನವನ್ನು ಹೊಂದ್ಕೊಳ್ತೀಯ. ನೋಡ್ರಿ, ಇದು ದೇವರ ವಿಶೇಷ ನಡೆಸುವಿಕೆ ಆಗಿತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆದ್ರೆ ಇವತ್ತಿನ ರೀತಿ ಅವತ್ತು ಅಬ್ರಾಮನಿಗೆ ನಮ್ಮಷ್ಟು ವಾಕ್ಯಗಳೇನು ಗೊತ್ತಿಲ್ಲ ಬಿಡ್ರಿ. ಏನಾದ್ರು ಬೈಬಲ್ ಗೊತ್ತಿತ್ತಾ ಅಬ್ರಾಮನಿಗೆ? ಅಬ್ರಾಮನಿಗೆ ಬೈಬಲ್ ಏನಾದ್ರು ಗೊತ್ತಿತ್ತಾ? ಬೈಬಲ್ ವಾಗ್ದಾನಗಳೇನು ಇಟ್ಕೊಂಡಿದ್ರಾ?
ನಮ್ಗೆ ಎಷ್ಟೊಂದು ಪ್ರೆಷಿಯಸ್ ಪ್ರಾಮಿಸ್ ಇದೆ, ಎಷ್ಟೊಂದಿದೆ. ಅಬ್ರಾಮ್ಗೆ ಏನು ಗೊತ್ತಿಲ್ಲ ನೋಡ್ರಿ. ಎಷ್ಟು ಸರಿ ವಾಕ್ಯ ಓದಿ ನಾವು ಎಡವಿ ಬೀಳ್ತೀವಿ, ಎಷ್ಟು ಸರಿ ವಾಕ್ಯನ ನಾವು ಕಲ್ತಿದ್ರು ಏನ್ ಮಾಡ್ತೀವಿ, ಬಿದ್ದೋಗ್ತಾ ಇರ್ತೀವಿ. ಈ ಕೆಟ್ಟ ಪ್ರಪಂಚದಲ್ಲಿ ನಮ್ಗೆ ದೇವ್ರು ಕೃಪೆ ಕೊಟ್ಟಿದ್ದಾರೆ, ಸತ್ಯವನ್ನು ಕೂಡ ಹೆಚ್ಚಾಗಿ ಕೊಟ್ಟಿದ್ದಾರೆ, ಆದ್ರೂ ಕೂಡ ಬೀಳ್ತಾ ಇರ್ತೀವಿ. ಅವತ್ತಿನ ಕಾಲದವನ್ನ ಯೋಚನೆ ನೋಡ್ರಿ. ದಿಕ್ಕು ದಿಸೆ ಗೊತ್ತಿಲ್ದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೀನಿ ಅಂತ ಗೊತ್ತಿಲ್ದೆ, ಜೊತೆಗೆ ಯಾರು ಇಲ್ದೆ, ಮನುಷ್ಯರ ಸಹಾಯವಿಲ್ದೆ, ಒಬ್ಬನಾಗಿ ಹೆಂಡತಿ ಕೂಡ ತನಗೆ ಅಪೋಸಿಟ್ ಆಗಿ ಯಾರುವಂತ ಸನ್ನಿವೇಶಗಳಿದ್ದಾಗ, ತನ್ನ ಜೊತೆಗಿರೋರ ತನ್ನ ಅರ್ಥ ಮಾಡ್ಕೊಳ್ದೆ ಸನ್ನಿವೇಶಗಳಿದ್ದಾಗ, ಇದರ ಮಧ್ಯದಲ್ಲಿ ಅಬ್ರಾಮ್ ನಂಬಿಕೆಯನ್ನ ಬೆಳೆಸ್ಕೊಂಡು ತೋರಿಸ್ಕೊಳ್ಳೋದು ತುಂಬಾ ಶ್ರೇಷ್ಠವಾದಂತ ಒಂದು ಸಂಗತಿ ಆಗಿತ್ತು. ತುಂಬಾ ಶ್ರೇಷ್ಠವಾದಂತ ಒಂದು ಲೆಸನ್ ಆಗಿ ನಮ್ಗೂ ಕೂಡ ಇದೆ ಕ್ರಿಸ್ತನ. ಅದನ್ನೇ ನೋಡ್ತೀವಿ ಪ್ರಿಯದವರಿಗೆ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೋದ್ರಿ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನೋಡಿದ್ರ, ಇಲ್ಲಿ ನಾವು ತುಂಬಾ ಮುಖ್ಯವಾದಂತ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಈ ನಂಬಿಕೆನ ಹುಟ್ಟಿಸುವವನು ಪೂರೈಸುವನು ನಮ್ಮ ತಂದೆ ದೇವರು, ನಮ್ಮ ಕರ್ತನಾದ ಯೇಸು ನಮ್ಗಿದ್ದಾರೆ ಅಲ್ವಾ. ಅವತ್ತು ನಂಬಿಕೆನ ಹುಟ್ಟಿಸಿದರೆ ಅಬ್ರಾಹ್ಮನಿಗೆ ಅದನ್ನ ಪೂರೈಸ್ಬೇಕು. ಈಗ ಅಬ್ರಾಹ್ಮ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಅದ್ರಲ್ಲಿ 2 ಮುಖ್ಯವಾದಂತ ಭಾಗಗಳು ಕೆಲಸ ವಹಿಸ್ತಾ ಇತ್ತು. ಯಾವುದಪ್ಪ ಅಂದ್ರೆ, ಯಾವ ವಿಷಯದ ಮೇಲೆ ಗುರಿಯಾಗಿಟ್ಟು ಅಬ್ರಾಹ್ಮನ್ ಮುಂದುವರಿಬೇಕಾಯ್ತು ಅಂದ್ರೆ 2 ವಿಷಯ. ಅದನ್ನ ಮುಂದೆ ದೇವರು ಅದನ್ನ ಹೇಳಿದ್ರು. ಒಂದು, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂತ ಸಂತತಿ. ಒಂದು ಮೊದಲನೇದು, ಆ ಸಂತತಿ ದೇವ್ರು ಕೊಡ್ತಾರೆ ನಂಬಿಕೆ ಮುಂದುವರಿಬೇಕಾಯ್ತು. ಎರಡನೇದೇನಪ್ಪಾ ಅಂದ್ರೆ, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂತ ದೇಶ. ಇದು ಎರಡನೇದು. 2 ವಾಗ್ದಾನ ಮಾಡಿದಿರ್ತಾನೆ, ಸಂತತಿನೂ ಬರುತ್ತೆ, ದೇಶನೂ ಕೊಡ್ತೀನಿ ಅಲ್ವಾ. ಬರೀ ಸಂತತಿ ಮಾತ್ರ ಕೊಡ್ತೀನಿ ಅಂತ ಹೇಳಿಲ್ಲ, ನಿನಗೆ ಅಂತ ಒಂದು ದೇಶನೂ ಕೊಡ್ತೀನಿ. ಯೋಚನೆ ಮಾಡ್ರಿ, ಇದೆರಡು ಕೂಡ ಅಬ್ರಾಹ್ಮಣ ಆ ವಾಗ್ದಾನದ ಒಳ್ಳೆದಂತ ವಿಶೇಷತೆಗಳು. ಅಬ್ರಾಹ್ಮ ಇದರ ಬೆನ್ನಟ್ಟಿ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದುವರಿತಾ ಇರ್ಬೇಕಾದ್ರೆ, ಕ್ರಿಸ್ತನ ಸರಿದೆ, ಹಾಗಂತ ಅವರಿಗೆ ದೇಶ ಹೆಂಗಿದ್ರು ಸಿಗುವಂತ ಸಾಧ್ಯತೆಗಳು ಇರ್ಲಿಲ್ಲ. ಇನ್ನು ಕೂಡ ಈ ವಾಕ್ಯದಲ್ಲಿ ನೋಡ್ರಿ, ಸ್ಥಳಕ್ಕೆ ತಾನು ಹೋಗಬೇಕಾದ ಸ್ಥಳವು ಯಾವುದೊಂದು ತಿಳಿಯದೆ ಹೊರಟು ಹೋದ. ನೋಡ್ರಿ, ಇವಾಗ ಯಾವ ರೀತಿ ಇರುತ್ತೆ, ಅಬ್ರಾಹ್ಮ ಒಂದ್ ಸ್ಥಳಕ್ಕೆ ಬರ್ತಾರೆ, ಅಲ್ಲೊಂದು ನೀರಿನ ಹೊರತೆ ಇರುತ್ತೆ, ಅಲ್ಲಿ ಏನ್ ಮಾಡ್ತಾರೆ, ಸ್ಟೇ ಮಾಡ್ಕೊಳ್ತಾರೆ, ಅಲ್ಲಿ ಬೇಕಾದಂತ ಎಲ್ಲ ಒಂದು ಸೌಕರ್ಯ ಇರುತ್ತೆ. ಅಬ್ರಾಹ್ಮ ಮನಸ್ಸಲ್ಲಿ ಏನ್ ಬಂದಿರ್ಬೋದು, ಅಪ್ಪ ದೇವ್ರ ತಂದೆ ನನಗೆ ವಾಗ್ದಾನ ಮಾಡಿದ ದೇಶ ಇದೇ ಇದ್ದಿರ್ಬೋದೇನೋ, ನಾನು ಇಲ್ಲೇ ಬರ್ತೀನೇನೋ, ಇದೇ ಕೊಟ್ಬಿಡ್ತಾರೇನೋ ಅಂತ ಮೈಂಡ್ ಅಲ್ಲಿ ಬಂದಿರ್ಬೋದು. ಆದ್ರೆ ಅಲ್ಲಿನ ಸಮಸ್ಯೆ ಬಂದು ಅಲ್ಲಿಂದ ಹೋಗ್ತಾರೆ. ಅವಾಗ ಮೈಂಡ್ ಹೆಂಗ್ ಡಿಸ್ಟರ್ಬ್ ಆಗುತ್ತೆ, ಏನಪ್ಪಾ ಈ ದೇಶ ಅಲ್ವಾ ನಮ್ ದೇವ್ರು ನಮ್ಗೆ ಕೊಡೋದು, ಈಗ ದೇಶ ನನ್ ಕೊಡಲ್ವಾ ದೇವ್ರು, ಕೊಡ್ತೀನಿ ಅಂತ ನನ್ಗೆ ಹೇಳಿದ್ರಲ್ವಾ ದೇವ್ರು. ನೋಡ್ರಿ, ಎಷ್ಟು ಟಫ್ ಆದಂತ ವಿಷಯ ಇತ್ತು. ಆದ್ರೂ ಕೂಡ ಆ ನಂಬಿಕೆನ ಅಬ್ರಾಮ್ ಬಿಟ್ಟಿರ್ಲಿಲ್ಲ. ಕೊಡ್ತಾರೆ, ಇಲ್ಲ ಅಂದ್ರೆ ಇದೆಲ್ಲ ಅಂದ್ರೆ ದೇವ್ರು ಬೇರೆ ಯಾವ್ದೆಲ್ಲ ಇರ್ಬೋದು ಅಲ್ವಾ. ಕ್ರಿಸ್ತನ ಸರಿರೆ, ಈ ದೇಶದ ವಿಷಯ ತಗೊಂಡಾಗ, ಈ ಒಂದು ವಾಸಸ್ಥಳದ ವಿಷಯ ತಗೊಂಡಾಗ, ಲೈಫ್ ಟೈಮ್ ಅಬ್ರಾಹ್ಮಣ ಎಂಟೇ ಜೀವಿತದಲ್ಲಿ ಅದ್ ನೋಡ್ಲೇ ಇಲ್ಲ. ಅಬ್ರಾಮ್ ನೋಡಿದ್ರ, ಕಾನಾನ್ ದೇಶಕ್ಕೆ ಹೋಗ್ಬಿಟ್ರ, ಯಾವಾಗ ಬಂದಿದ್ದು, ಮೋಶೆ ಎಲ್ಲ ಕರ್ಕೊಂಡ್ಬಂದು ಸೇರಿಸಿದ್ದು. ಅವ್ರಿಗೆ ಅಂತ ಒಂದು ನೆಲೆಯಾದ ದೇಶ ಸಿಕ್ಬಿಡ್ತಾ, ತನ್ನ ಹೆಂಡತಿನ ಸಮಾಧಿ ಮಾಡೋದಕ್ಕೂ ಏನ್ ಮಾಡ್ತಾರೆ, ಹಣವನ್ನು ಕೊಟ್ಟು ನೆಲವನ್ನ ತಗೊಂಡು ಹೂಳ್ತಾರೆ. ಯೋಚನೆ ಮಾಡ್ರಿ, ಅವ್ರಿಗೆ ನೆಲೆಯಾದ ದೇಶ ಇತ್ತ, ದೇಶ ಸಿಕ್ಕಿಲ್ಲ ಅಂತ ತಕ್ಷಣ ಸಿಗ್ಲೇ ಇಲ್ಲ, ಅವರ ಜೀವನ ಪೂರ್ತಿ ಸಿಗ್ಲಿಲ್ಲ ಕ್ರಿಸ್ತನ ಸೌರ್ಯರೇ. ಆದ್ರೂ ಎಲ್ಲಾದ್ರೂ ನಂಬಿಕೆನ ಕಳ್ಕೊಂಡಿದ್ರ ಅಬ್ರಾಮ್. ನೋಡ್ರಿ, ಅದು ನಮ್ಗೆ ದೊಡ್ಡ ಲೆಸನ್. ಈ ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕು ಕ್ರಿಸ್ತನ ಸೌರ್ಯರೇ. ಇದು ಅಬ್ರಾಹ್ಮಣ ಜೀವಿತದಲ್ಲಿ ಅಬ್ರಾಮ್ ಏನಕ್ಕೋಸ್ಕರ ಅಬ್ರಾಹ್ಮಣ ದೇವರು ರೂಪಿಸಿ ಅವ್ರನ್ನ ಗುಣಗಳನ್ನ ಒಂದು ಶ್ರೇಷ್ಠತೆಯಲ್ಲಿ ತಗೊಂಬಂದು ಇಟ್ಟಿದ್ದಾರೆ ಅಂದ್ರೆ, ಎಂತ ವ್ಯಕ್ತಿಯು ನಂಬಿಕೆ ಅನ್ನೋಂಥ ವಿಷಯವನ್ನ ಕಲಿಬೇಕಾದ್ರೆ ಅಬ್ರಾಹ್ಮಣ ದೃಷ್ಟಿಸ್ಲೇಬೇಕು. ಅಬ್ರಾಹ್ಮಣ ನೋಡದೆ ನಾವ್ ಯಾರು ಏನ್ ಮಾಡಕ್ಕಾಗಲ್ಲ, ನಂಬಿಕೆಯನ್ನ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಸಾಧ್ಯತೆನೆ. ಯಾಕಂದ್ರೆ ಈ ಭೂಮಿಯಲ್ಲಿ ಸಾಧಾರಣ ವ್ಯಕ್ತಿಯ ಒಂದು ಸ್ಥಳದಲ್ಲಿ ಇಟ್ಟು ನೋಡುವಂತ ಒಂದು ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂದ್ರೆ ನಂಬಿಕೆಗೆ ಅಬ್ರಾಹ್ಮ ಆಗಿದ್ರು. ಇದಕ್ಕೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ, ಮುಂದೆ ಬರುವಂತ ಜನಾಂಗ ಅಂದ್ರೆ ಇಸ್ರೇಲ್ ಜನ ಮಾತ್ರವಲ್ಲ, ಮಾಂಸಿಕವಾದ ಇಸ್ರೇಲ್ ಜನರು ಕೂಡ ಅಬ್ರಾಹ್ಮನ ದೃಷ್ಟಿಸಿದ್ರು. ಇಸ್ರೇಲ್ ಜನ ಮಾತ್ರವಲ್ಲ, ನಮಗೂ ಕೂಡ ಲೆಸನು. ನೋಡ್ರಿ, ಯೋಚನೆ ಮಾಡ್ರಿ ಹೆಂಗಿದೆ. ನಾವು ಇವಾಗ ಹೇಳ್ಕೊಳ್ತಿದ್ವಲ್ಲ ಬೈಬಲ್ ಸ್ಟೂಡೆಂಟ್ಸ್, ನಾವು ನಮ್ಮ ಬಗ್ಗೆ ಏನಂತ ಹೇಳ್ಕೊಳ್ತಿದ್ವಿ, ಆಬೇಲಿಂದ ಸ್ನಾನಿಕನಾದ ಯೋಹಾನವರೆಗೂ ಅವ್ರಿಗೆಲ್ಲ ಭೂಮಿನೇ ಇರೋದು, ನಮ್ಗೆ ಪರಲೋಕ ಇದೆ ಅಂತ ಹೇಳ್ಕೊಳ್ತಿದ್ವಿ ತಾನೆ, ಕರೆಕ್ಟ್. ಆದ್ರೂ ಕೂಡ ನಾವು ಪಾಠ ಯಾರಿಂದ ಕಲಿಬೇಕಾಗಿದೆ, ನಾವು ಈ ಭೂಮಿಯಲ್ಲಿರುವಂತಹ ವ್ಯಕ್ತಿಗಳ, ಭೂಮಿಯ ಒಂದು ಸಮುದ್ರದ ಉಸುಬಿನಂತೆ ಇರುವಂತಹ ಒಂದು ಆಶೀರ್ವಾದನ ಹೊಂದಿದ್ರಲ್ಲ ನಂಬಿಕಸ್ಥ ವೀರರು, ಅದರಲ್ಲಿ ಮೂಲಪಿತ್ರಲ್ಲ ಅಬ್ರಾಮ್, ಅವ್ರ ಮೂಲಕನೇ ನಾವು ಪಾಠ ಕಲಿಬೇಕಾಗಿದೆ. ಆಗ ನಮಗೆ ದೊಡ್ಡವ್ರ ಮೂಲಕ ದೇವ್ರ ಪಾಠ ಕಲಿಸ್ತಿಲ್ಲ ನಮ್ಗೆ. ನೀವು ಪರಲೋಕಕ್ಕೆ ಹೋಗೋರಾಗಿದ್ರು,
ಈ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳೋ ಮೂಲಕನೇ ನೀವು ಪರಲೋಕಕ್ಕೆ ಹೋಗುವಂತ ಪಾಠನ ಅವ್ರ ಮೂಲಕ ಕಲಿಬೇಕು. ನಂಬಿಕೆಯ ವಿಷಯಗಳನ್ನ ಅವರಿಂದ ಕಲಿಬೇಕಂತ ನಮ್ಗೆ ಇಟ್ಟಿದ್ದಾರೆ. ಈಗ ಅಬ್ರಾಮ್ ನಮ್ಗೆ ಎಷ್ಟು ದೊಡ್ಡ ಲೆಸನ್ ಆಗಿದೆ ಅಂತಾನೆ ನೋಡ್ರಿ. ದೇವ್ರ ಪ್ಲಾನ್ ಈ ತರ ಪ್ಲಾನ್ ಇತ್ತು. ಸುಮ್ನೆ ಅಬ್ರಾಮ್ನ ರೂಪಿಸ್ತಾ ಇಲ್ಲ. ಮುಂದೆ ಬರುವಂತ ಒಂದು ದೊಡ್ಡ ಜನಾಂಗ, 2 ರೀತಿಯಾದ ಜನಾಂಗ ಅಬ್ರಾಮ್ನಿಂದ ಪಾಠ ಕಲಿಬೇಕಾದ್ರೆ ಎಂತಹ ಕ್ಯಾರೆಕ್ಟರ್ನ ಅಬ್ರಾಮಲ್ಲಿ ಡೆವಲಪ್ ಮಾಡ್ಬೇಕಾಯ್ತು ದೇವ್ರು. ಅದಕ್ಕೆ ದೇವ್ರ ಏನ್ ಮಾಡಿದ್ರು, ಆ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿದ್ರು ನೋಡ್ರಿ ಅಲ್ವಾ. ಅದಕ್ಕೆ ನಾವು ನೋಡಿದಾಗ ಅಬ್ರಾಮ್ ಏನ್ ಮಾಡಿದ್ರು, ಕೊನೆವರೆಗೂ ಅವ್ರ ಲೈಫ್ ಅಲ್ಲಿ ಏನ್ ನೋಡಿಲ್ಲ, ದೇಶವನ್ನೇ ನಮ್ಗೊಂದು ದೇಶ ಸಿಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು ಅಬ್ರಾಮ್. ನಿಮ್ಗೆ ಇವಾಗ ನಾವೆಲ್ಲ ಬಾಡಿಗೆ ಮನೇಲಿ ಇದೀವಿ. ಈ ಸ್ವಂತ ಮನೆ ಕಟ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು? ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾವೆಲ್ಲ ಬಾಡಿಗೆ ಮನೇಲಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ಉದಾಹರಣೆಗೆ ಸ್ವಂತ ಮನೆ ಸಿಗ್ಬೇಕು, ನಾವು ಫಸ್ಟ್ ಏನ್ ಮಾಡ್ಬೇಕು? ಜಾಗ ನೋಡು. ವೆರಿ ಗುಡ್. ನಾವೊಂದು ಜಾಗ ನೋಡಿ ಜಾಗನ ಖರೀದಿ ಮಾಡ್ಬೇಕಲ್ವಾ. ಅಬ್ರಾಮ್ ಅಂತ ಒಂದು ಜಾಗ ಇದ್ದಿದ್ರೆ ಅಬ್ರಾಮ್ ಏನ್ ಮಾಡ್ತಿದ್ರು ಗೊತ್ತಾ? ಮನೆ ಕಟ್ಬಿಡ್ತಾ ಇದ್ರು. ಆದ್ರೆ ಅವ್ರು ಏನ್ ಮಾಡ್ತಿದ್ರು ಎಲ್ಲಾ ಟೈಮಲ್ಲೂ? ವಾಕ್ಯವನ್ನು ಓದ್ರಿ, ಇಬ್ರಿಯದವರಿಗೆ 11ನೇ ಅಧ್ಯಾಯ 9ನೇ ವಾಕ್ಯ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಪಾಠಿರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ನೋಡಿದ್ರಾ? ಡೇರೆಗಳಲ್ಲಿ ವಾಸ ಮಾಡ್ತಿದ್ರು. ಯಾಕೆ? ನಮ್ಗಿನ್ನೂ ದೇಶ ಬರ್ಲಿಲ್ಲಪ್ಪ. ನಾನ್ ಮಾತ್ರ ಅಲ್ಲ, ನನ್ ಮಕ್ಳು ಕೂಡ ಹಂಗೆ ವಾಸ ಮಾಡ್ತಾರೆ, ನನ್ ಮೊಮ್ಮಕ್ಳು ಕೂಡ ಹಂಗೆ ವಾಸ ಮಾಡ್ತಾರೆ. ಅಬ್ರಾಮ್, ಇಸಾಕ್, ಯಾಕೋಬ್ ಎಲ್ರು ಕೂಡ ಡೇರೆಗಳಲ್ಲೇ ವಾಸ ಮಾಡ್ತಾರೆ. ಎಲ್ಲಪ್ಪ ದೇವ್ರು ವಾಗ್ದಾನ ಮಾಡಿದ್ದು? ಹಾಗಂತ ಯಾವತ್ತಾದ್ರೂ ಪ್ರಶ್ನೆ ಕೇಳಿದ್ರ? ಎಲ್ಲಿ ತಂದೆ ವಾಗ್ದಾನ ಮಾಡಿದ್ದು ದೇಶ ಕೊಡ್ತೀನಿ ಅಂದ್ಬಿಟ್ಟು ನನಗೇ ಸಿಗ್ಲಿಲ್ಲ, ನನ್ ಮಗನಿಗೂ ಸಿಗ್ಲಿಲ್ಲ, ನನ್ ಮೊಮ್ಮಗ್ಳಿಗೂ ಸಿಗ್ಲಿಲ್ಲ, ಯಾವತ್ ಕೇಳಿದ್ರ? ನೋಡ್ರಿ ಅವರ ನಂಬಿಕೆ ನೋಡ್ರಿ ಹೆಂಗಿತ್ತು. ಆದ್ರೆ ಯಾವ ರೀತಿ ನಂಬಿಕೆ ಇಟ್ಟಿದ್ರು ಗೊತ್ತಾ? ದೇವ್ರು ಹೇಳಿದಾರೆ ಅಂದ್ರೆ ಹೇಳಿದಾರೆ. ಒಂದ್ ವೇಳೆ ನಾನು ಡೇರೆಲ್ಲ ಇದ್ದೀನಿ ಅಂದ್ರೆ ದೇವ್ರು ಏನೋ ದೊಡ್ಡ ಪ್ಲಾನ್ ಮಾಡಿರ್ಬೋದು. ಇದಕ್ಕಿಂತ ದೊಡ್ಡ ಒಂದು ರಾಜ್ಯವನ್ನ ನಾವು ಕೊಡ್ಬೋದು, ಲೇಟ್ ಆಗಿ ಕೊಡ್ಬೋದು ಕೂಡ. ದೇವ್ರು ಅದು ಹೇಳಿದ್ರೆ ಖಂಡಿತ ಕೇಳ್ತಾರೆ, ಅದು ಮಾಡೇ ಮಾಡ್ತಾರೆ ಅಲ್ವಾ. ನೋಡ್ರಿ, ಅವ್ರು ಡೇರೆಗಳಲ್ಲೇ ವಾಸ ಮಾಡಿದ್ದಾರೆ ಕ್ರಿಸ್ತನ. ಹಾಗಂತ ನಂಬಿಕೆನ ಯಾವತ್ತೂ ಬಿಟ್ಟಿರ್ಲಿಲ್ಲ. ದೇವ್ರು ಇದನ್ನೆಲ್ಲ ಅವ್ರ ಲೈಫಲ್ಲಿ ಕೊಟ್ರು. ಯಾವತ್ತಾದ್ರೂ ಅಬ್ರಾಮ್ ನೋಡಿ ಎಂತಂದ್ರೆ, ನನಗೆ ವಾಗ್ದಾನ ಮಾಡ್ಬಿಟ್ರಿ, ಅಟ್ಲೀಸ್ಟ್ ಒಂದು ಚಿಕ್ಕ ಪ್ಲೇಸ್ ಕೊಡ್ಬಾರ್ದ? ನಾನು ಅಲ್ಲಿ ವಾಸ ಮಾಡ್ತಿದ್ದೆ, ನನ್ ರಾಷ್ಟ್ರ ಬೇಡ, ನನ್ ರಾಜ್ಯ ಬೇಡ ಬಿಡ್ರಿ, ದೊಡ್ಡ ದೇಶ ಕೊಡ್ತೀನಿ ಅಂತ ಆಮೇಲೆ ಬಿಡ್ರಿ. ಅಟ್ಲೀಸ್ಟ್ ನನ್ನ ಜನರೆಲ್ಲ ವಾಸ ಮಾಡೋದಕ್ಕೆ ಒಂದು ಚಿಕ್ಕ ಪುಟ್ಟ ಒಂದು ಪ್ಲೇಸ್ ಕೊಡ್ಬಾರ್ದು? ನಾನು ಮನೆ ಕಟ್ತಾ ಇದ್ದೆ, ಅಲ್ಲಿ ಕೂಡ ನನ್ನ ಕ್ಷೇಮವಾಗಿ ಇರಕ್ ಬಿಡ್ತಾ ಇಲ್ವಲ್ಲ ನೀವು? ನನಗೆ ಎಷ್ಟು ಶತ್ರುಗಳ ಕಾಟ ಕೊಡ್ತಾ ಇದ್ರೆ, ಎಲ್ರು ಓಡಿಸ್ತಾ ಇದ್ರೆ. ಇಲ್ಲೋದ್ರ ಐಗುಪ್ತದವರು, ಅಲ್ಲೋದ್ರ ಅಭಿಮೇಲಕ್ ಜನದವರು, ಎಲ್ಲ ಕಡೆ ನಾನು ಓಡಾಡೋದಾಯ್ತಲ್ಲ. ಕೇಳಿದ್ರ ದೇವ್ರ ಹತ್ರ ಅಬ್ರಾಮ್? ಯಾವತ್ತಾದ್ರೂ ಕೊನೆಗುಟ್ಟಿದ್ರ? ಯಾಕೆ ದೇವ್ರೆ? ನಾವ್ ಕೇಳ್ತೀವಿ ಇವತ್ತಲ್ವಾ, ದೇವ್ರೆ ಇಷ್ಟು ವರ್ಷ ಆಯ್ತು ಒಂದ್ ಸ್ವಂತ ಮನೆ ಇಲ್ಲ ನಮ್ಗೆ ಅಲ್ವಾ, ನಾವ್ ಹಿಂಗೆ ಇರ್ಬೇಕು, ಎಷ್ಟ್ ದಿವಸ ಹಿಂಗೆ ಇರೋದು? ಹಿಂಗೆ ಕೆಲವರು ಯೋಚನೆ ಮಾಡ್ತಾರೆ. ಸರ್ ಯೋಚನೆ ಮಾಡ್ರಿ, ಅವತ್ತು ಅವರು ಮಾಡಿದಂತ ಒಂದು ದೊಡ್ಡ ತ್ಯಾಗದಿಂದ ನಮ್ಗೆ ಸಿಕ್ಕಿರುವಂತ ಪ್ರತಿಫಲ ಇದೆ. ಅವ್ರು ಮಾಡಿದಂತ ತ್ಯಾಗ. ಅಬ್ರಾಮ್ ಮಾತ್ರ ಈ ನಂಬಿಕೆನ ತೋರಿಸ್ತಾ ಇದ್ರೆ ಈಸಾಕ್ ಹುಟ್ತಾ ಇರ್ಲಿಲ್ಲ. ಈಸಾಕ್ ಹುಟ್ತಾ ಇದ್ರೆ ವಾಗ್ದಾನದ ಫಲವಾಗಿ ಇಸ್ರೇಲ್ ಜನ ಬರ್ತಾ ಇರ್ಲಿಲ್ಲ. ಇಸ್ರೇಲ್ ಜನ ಅಂದ್ರೆ ಏಸು ಕ್ರಿಸ್ತನಿಲ್ಲ, ಏಸು ಕ್ರಿಸ್ತನಿಲ್ಲ ಅಂದ್ರೆ ನಾವಿಲ್ಲ. ಯೋಚನೆ ಮಾಡ್ರಿ, ಅಂತ ಬದುಕ್ ಹೋಗ್ಬಿಟ್ಟಿದೆ. ಆದ್ರೆ ನಾವ್ ಹೇಳ್ಕೊಳ್ಳೋದೇನೋ, ಅವ್ರಿಗಿಂತ ನಾವು ಮೇಲಿನವರಂತೆ, ಆಕಾಶದ ನಕ್ಷತ್ರಗಳಂತೆ. ಆದ್ರೆ ನಾವ್ ಹೆಂಗಿರ್ಬೇಕು ಭೂಮಿಯಲ್ಲಿ? ಯೋಚನೆ ಮಾಡ್ರಿ. ಭೂಮಿಗೆ ವಾಗ್ದಾನಕ್ಕೆ ಸಂಬಂಧಪಟ್ಟರು ಭೂಮಿಯಲ್ಲಿ ಒಳ್ಳೆ ಒಂದು ಪ್ರತಿಫಲವನ್ನು ಅನುಭವಿಸಲಿಲ್ಲ ಕ್ರಿಸ್ತನಲ್ಲಿ ಸರಸರಿದೆ. ಪರಲೋಕ ಕರೆ ಹೋಗ್ತಿರುವಂತ ನಾವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಯೋಚನೆ ಮಾಡ್ರಿ. ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಇದೆಲ್ಲ ನಮ್ಗೊಂದು ಬ್ಲೆಸ್ಸಿಂಗ್. ಹಾಗಂತ ನಾನು ಯಾರು ಸ್ವಂತ ಮನೆ ಮಾಡ್ಕೊಂಡ್ಬರ್ರಿ, ಬಾಡಿಗೆ ಮನೆಯಲ್ಲಿ ಅಂತ ಅಂತಿಲ್ಲ. ಅದು ದೇವ್ರ ಅವ್ರು ಕೊಡುವಂತ ಒಂದು ಬ್ಲೆಸ್ಸಿಂಗ್. ದೇವ್ರು ನಮ್ಗೆ ಏನ್ ಕೊಟ್ಟಿದಾರೋ ತೃಪ್ತಿಯಾಗಿರೋಣ ಅಲ್ವಾ. ಕೊಡ್ಬೇಕಂದ್ರೆ ದೇವ್ರು ಕೊಟ್ಟೇ ಕೊಡ್ತಾರೆ. ಕೊಟ್ಟಾಗ ಏನ್ ಮಾಡೋಣ? ದೇವ್ರಿಗೋಸ್ಕರ ಉಪಯೋಗ ಮಾಡೋಣ. ಕೊಡದೇ ಇದ್ದಾಗ ದೇವ್ರ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯೋಣ ಅಲ್ವಾ. ಯಾವಾಗ್ಲೂ ಕೂಡ ದೇವ್ರಲ್ಲಿ ಏನ್ ಮಾಡೋದ್ ಬೇಡ, ಪ್ರಶ್ನೆ ಕೇಳಕ್. ದೇವ್ರನ್ನ ಕೊಡ್ಬೇಕಂದ್ರೆ ಕೊಡ್ತಾರೆ, ಕೊಡಲ್ಲ ಅಂದ್ರೆ ಅದು ಅವ್ರ ಚಿತ್ತ. ಹಾಗೆ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಅಲ್ವಾ? ದೇವ್ರ ಮಕ್ಳು ಇದು ಅಬ್ರಾಮ್ನಿಂದ ನಾವು ಕಲಿಬೇಕಂತ ಒಂದು ಪಾಠ. ಆ ನಂಬಿಕೆಯಿಂದಲೇ ಏನ್ ಮಾಡಿದ್ರು ಅಬ್ರಾಮ್? ಅದನ್ನೇ ನಾವು 2ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಅಬ್ರಾಮ್ ಏನ್ ಮಾಡಿದ್ರು? ಪುಣ್ಯ ಕ್ರಿಯೆಯಿಂದ ಏನಾಗ್ಲಿಲ್ಲ, ನೀತಿವಂತರು ಆಗ್ಲಿಲ್ಲ. ಸೊ ಹೊಗಳಿಕೊಳ್ಳೋದಕ್ಕೆ ನಮ್ಗೆ ಯಾವುದೇ ರೀತಿ ಆಸ್ಪದವಿಲ್ಲ ಅಲ್ವಾ. ಸೊ ಅದರಿಂದ ಕ್ರಿಸ್ತನ ಪ್ರಿಯ ಸರಸರಿರೇ, ಈ ಒಂದು ಅಬ್ರಾಮ್ ಮೇಲೆ ಇಟ್ಟಿರುವಂತ ನಂಬಿಕೆ, ಅಬ್ರಾಮ್ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಎಷ್ಟು ಶ್ರೇಷ್ಠವಾಗಿತ್ತು ಗೊತ್ತಾ? ಅಬ್ರಾಮ್ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆನ
ದೇವ್ರು ಯಾವ ರೀತಿ ನೆರವೇರಿಸಿದ ಅಂದ್ರೆ ಅಬ್ರಾಹ್ಮಣ ಜನಾಂಗ ದೇವರಿಗೆ ಅವಿಧೇಯತರಾದ್ರೂ ನೆರವೇರಿಸಿದ್ದಾರೆ ಗೊತ್ತಾ. ನಿನ್ನ ಜನಾಂಗಕ್ಕೆ ಈ ದೇಶವನ್ನ ಕೊಡ್ತೀನಿ ಅಂತ ದೇವ್ರು ಹೇಳಿದಂತ ವಾಗ್ದಾನ ಆತನ ಸಂತಾನದವರು ದೇವರ ಮಾತಿಗೆ ಕಿವಿಗೊಡದೆ ಹೋದಾಗ್ಲೂ, ಮೊಂಡುತನದಿಂದ ಇದ್ದಾಗ್ಲೂ, ಅವಿಧೇಯತೆನ ತೋರಿಸಿದಾಗ್ಲೂ ಕೂಡ ಏನ್ ಮಾಡ್ತಾರೆ, ನಿಮ್ಗೋಸ್ಕರ ಅಲ್ಲಪ್ಪ ಕೊಡ್ತಾರದು, ಅಬ್ರಾಹ್ಮನಿಗೆ ಹೇಳ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಗೊತ್ತಾ. ವಾಕ್ಯವನ್ನ ಓದಿದ್ರೆ 32 ಅಧ್ಯಾಯ 5ನೇ ವಾಕ್ಯ. ನೀವು ಅವರ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಪುಣ್ಯವೇ ಆಗಲಿ ನಿಮ್ಮ ಸ್ವಸ್ಥಭಾವವೇ ಆಗಲಿ ಕಾರಣವಲ್ಲ. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕೆಂದಿದ್ದರಿಂದಲೂ ಹೊರಡಿಸಿ ಬಿಡುತ್ತಾನೆ. ಅಲ್ವಾ, ನೋಡ್ರಿ ಏನಂತ ಹೇಳ್ತಿದ್ರ ಅಂದ್ರೆ, ನೀವು ಮಾಡಿದಂತ ಒಳ್ಳೆ ಕೆಲ್ಸಕ್ಕೋಸ್ಕರ ನಿಮ್ಗೇನೋ ದೇಶ ಕೊಡ್ತಿಲ್ಲಪ್ಪ ಅಂತ ದೇವ್ರು ಮಾತಾಡ್ತಾರೆ. ಯಾರ ಹತ್ರ? ಇಸ್ರೇಲ್ ಜನರ ಹತ್ರ. ನಾನು ಈ ದೇಶ ಕೊಡ್ತಾರ ಉದ್ದೇಶ ಏನ್ ಗೊತ್ತಾ, ನಿಮ್ಮ ಮೂಲ ಪಿತೃಗಳು ಅಬ್ರಹಾಂ, ಈಸಾಕ್, ಯಾಕೋಬ್ ನನ್ ಮುಂದೆ ಹೆಂಗ್ ನಡ್ಕೊಂಡ್ರು ಗೊತ್ತಾ, ಅವ್ರಿಗೆ ಮಾತು ಕೊಟ್ಟಿದ್ದೆ ಈ ದೇಶವನ್ನ ಕೊಡ್ತೀನಿ ಅಂತ. ನೀವು ನನ್ ಮಾತು ಕೇಳದೆ ಹೋದ್ರು ಕೊಡ್ತೀನಿ. ಯಾಕೆ? ಅವ್ರು ನನ್ ಮುಂದೆ ನಡ್ಕೊಂಡಿದ್ದಕ್ಕೋಸ್ಕರ. ನೋಡ್ರಿ ದೇವ್ರು ಅಲ್ವಾ. ಸರಸರಿರೇ, ಒಂದ್ ವಿಷಯ ಮನಸ್ಸಲ್ಲಿ ಇಟ್ಕೊಳ್ರಿ, ನಾವು ಕೆಲಸ ಮಾಡಿದ್ರೆ ಸಾಕು, ದೇವ್ರು ನಮ್ ಮಾಡುವಂತ ಕೆಲಸ ಯಾವಾಗ ಮಾಡ್ಬೇಕೋ, ಯಾವ ಟೈಮಲ್ಲಿ ಮಾಡ್ಬೇಕೋ ಅದ್ ಮಾಡ್ತಾರೆ. ದೇವ್ರು ಏನ್ ಕೆಲಸ ಹೇಳಿದ್ರೆ ಮಾಡ್ ಮುಗ್ಸೋದಷ್ಟೇ ನಮ್ ಕೆಲಸ ಅಲ್ವಾ. ಅದ್ರ ಪ್ರತಿಫಲ ಯಾವ್ದು ಎದುರು ನೋಡ್ಬಾರ್ದು. ಈ ಭೂಮಿಯಲ್ಲಿ ಯಾವ್ದಾರ ರಿವಾರ್ಡ್ ಎದುರು ನೋಡ್ಬಾರ್ದು. ಯಾಕೆ ನಮ್ಗೆ ಈ ತರ ಇಟ್ಟಿದ್ರಾ, ಯಾಕೆ ನಮ್ಗೆ ಆತರ ಕಷ್ಟ ಕೊಡ್ತಿದ್ರಾ? ನಮ್ ಕೆಲ್ಸ ಏನಪ್ಪಾ, ದೇವ್ರಿಗೋಸ್ಕರ ಬದುಕಿ ಸಾಯ್ಬೇಕು. ಅದು ಗುಣಗಳ ಮೇಲೆ ಆಧಾರಿತವಾಗಿದೆ, ಸನ್ನಿವೇಶಗಳ ಮೇಲೆ ಆಧಾರಿತವಾಗಿಲ್ಲ. ನಮ್ಮ ಸುತ್ತಲೂ ಮುತ್ತಲು ಇರುವಂತಹ ಒಂದು ವಿಷಯಗಳ ಬದಲಾವಣೆಗಳ ಮೇಲೆ ಆಧಾರಿತವಾಗಿಲ್ಲ. ನಾವು ಆಶೀರ್ವಾದದಲ್ಲಿ ಇರ್ತೀವೋ, ನಾವು ರೋಗದಲ್ಲಿ ಇರ್ತೀವೋ, ನಾವು ಸುಖವಾಗಿರ್ತೀವೋ, ನಾವು ಕಷ್ಟದಲ್ಲಿ ಇರ್ತೀವೋ, ಸುಖದಲ್ಲಿ ಇರ್ತೀವೋ, ಬಳಗದಲ್ಲಿ ಇರ್ತೀವೋ, ಬಲಹೀನರಾಗಿರ್ತೀವೋ, ಏನ್ ಬೇಕಾದ್ರೆ ಇರ್ಬೋದು. ಆದ್ರೆ ದೇವ್ರು ಮಾಡಿರುವಂತ ಕೆಲಸನ ಮಾಡಿ ಮುಗಿಸೋದು ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಗುಣಗಳ ಬೆಳವಣಿಗೆ ಮೇಲೆ ಆಧಾರಿತವಾಗಿದೆ ಹೊರತು ಹೊರಗಿನ ತೋರಿಕೆಗಳಲ್ಲಿ ಆಧಾರಿತವಾಗಿಲ್ಲ. ಅಂದ್ರೆ ಏನು, ನಾವು ಥಿಂಕ್ ಮಾಡ್ಕೊಳ್ಬಾರ್ದು. ನಾವು ದೇವರಲ್ಲಿ ನಡೀತಾನೆ ತುಂಬಾ ದೊಡ್ಡ ಆಶೀರ್ವಾದ ಬಂದ್ಬಿಡುತ್ತೆ, ನಮ್ ಲೈಫ್ ತುಂಬಾ ಚೆನ್ನಾಗಾಗ್ಬಿಡುತ್ತೆ. ಇರ್ಬೋದು, ಇಲ್ದೇ ಇರ್ಬೋದು. ಸರ್ ಅಲ್ವಾ. ನಮ್ಗೆ ಕಷ್ಟಗಳು ಇನ್ನೂ ಹೆಚ್ಚಾಗ್ಬೋದು, ಕೆಲವೊಂದು ಟೈಮಲ್ಲಿ ಅದು ಕಡಿಮೆನೂ ಆಗ್ಬೋದು. ಆದ್ರೆ ನಾವು ಆ ಗುಣಗಳನ್ನ ಬೆಳೆಸೋದ್ರ ಮಾತ್ರ ನಮ್ಮ ಗಮನ ಇರ್ಬೇಕು ಹೊರತು ಬೇರೆ ಯಾವ್ದು ಬೇಡ. ಯಾಕೆ ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯವನ್ನ ನಾವು ಆಶಿಸ್ತಾ ಇಲ್ಲ, ಅಪೇಕ್ಷಿಸ್ತಾ ಇಲ್ಲ, ಇಷ್ಟಪಡ್ತಾ ಇಲ್ಲ. ಅದೇ ನಿಜವಾದ ಕಾನ್ಸಂಟ್ರೇಷನ್. ಕರೆಕ್ಟ್ ಅಲ್ವಾ. ನೀವು ಸ್ಪಷ್ಟವಾಗಿ ಹೇಳಕೋದ್ರೆ, ನಾವು ಈ ಭೂಮಿಯಲ್ಲಿ ಯಾವ್ದು ಅಪೇಕ್ಷೆ ಮಾಡ್ತಾ ಇಲ್ಲ, ಆದ್ರೆ ದೇವ್ರ ಮೇಲೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಅದು ಅವ್ರ ಚಿತ್ತ. ಕೊಡದೇ ಇದ್ರು ಅವ್ರ ಚಿತ್ತ. ಈ ಭಾವನೆನ ಬೆಳೆಸ್ಕೊಬೇಕು. ಕರೆಕ್ಟಾ. ಅದಕ್ಕೋಸ್ಕರ ಹೋರಾಡೋದಾಗ್ಲಿ, ಅನೀತಿಯಾದ ದಾರಿ ಅದನ್ನ ಪಡ್ಕೊಳ್ಳೋದಾಗ್ಲಿ, ನಮ್ಮ ಗಮನ ಪೂರ್ತಿ ಅದೇ ಒಂದು ಆಸ್ತಿಗಳನ್ನ ಸೇರಿಸುವಂತ ವಿಷಯಗಳಲ್ಲಿ ಮುಳುಗೋದಾಗ್ಲಿ ನಾವು ಮಾಡಬಾರ್ದು. ಅದು ನಮಗೆ ಪ್ರಾಮುಖ್ಯತೆ ಅಲ್ಲ. ಒಂದ್ ವೇಳೆ ಅದೇ ಬಂದ್ರು ಓಕೆ, ಬೇಡ ಅಂದ್ರೆ ಕೆಲವೊಂದು ವಿಷಯ ಬಂದ್ಬಿಟ್ರೆ ಅದು ದೇವರ ಆಶೀರ್ವಾದ ಅಂತ ಯೂಸ್ ಮಾಡಿ, ದೇವರಿಗೋಸ್ಕರ ಯೂಸ್ ಮಾಡಿ, ತಪ್ಪಲ್ಲ. ಹೇಳ್ತಾರೆ ಯಾವುದೇ ವಿಷಯ ಇರ್ಬೋದು. ನೋಡಿ, ಇವತ್ತು ಪ್ರಪಂಚದಲ್ಲಿ ಹಾಗಂತ ಯಾರು ಕೂಡ ಐಶ್ವರ್ಯವಿಲ್ವೇನೋ. ಅಬ್ರಾಮ್ ಏನು ಬಡವರಲ್ಲ, ಅಬ್ರಾಮ್ ಶ್ರೀಮಂತರು ಅಲ್ವಾ, ಐಶ್ವರ್ಯವಂತರು, ಕೋಟ್ಯಾಧಿಪತಿ ಆ ಕಾಲದಲ್ಲಿ. ಆದ್ರೆ ವಾಗ್ದಾನ ವಿಷಯಗಳು ತಗೊಂಡಾಗ ಅವ್ರಿಗೊಂದು ಮನೆ ಇರ್ಲಿಲ್ಲ, ಸಂತಾನ ಇರ್ಲಿಲ್ಲ. ಕರೆಕ್ಟ್ ಅಲ್ವಾ. ಹಾಗಂತ ಇವತ್ತು ದೇವ್ರ ಮಕ್ಳು ಕೂಡ ಎಲ್ಲರೂ ಬಡವರೇ ಆಗಿದಾರೆ ಅಂದ್ರೆ ಇಲ್ಲ. ಕ್ರಿಸ್ತನ ಬಗ್ಗೆ ಸೇರ್ತಾರೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಆದ್ರೆ ಯಾವತ್ತು ಅಂತ ಆಸ್ತಿಗಳ ಮೇಲೆ ಆಗ್ಲಿ, ನಮಗಿರುವಂತ ವಿಶೇಷತೆ ಮೇಲೆ ಡಿಪೆಂಡ್ ಆಗಿ ನಾವ್ ಇರ್ಬಾರ್ದು. ಅದ್ರ ಮೇಲೆ ನಮ್ ನಂಬಿಕೆನ ಬೆಳೆಸ್ಕೊಬಾರ್ದು. ಅದು ಇವತ್ತಿರ್ಬೋದು, ನಾಳೆ ಇಲ್ದೆ ಹೋಗ್ಬೋದು ಅಲ್ವಾ. ಆದ್ರೆ ನಮ್ಮ ನಂಬಿಕೆ ಸಂಪೂರ್ಣವಾಗಿ ದೇವ್ರ ಮೇಲೆ ಇರ್ಬೇಕು. ಪ್ರಪಂಚದಲ್ಲಿ ನಾವು ಸೇಫ್ ಅಂಡ್ ಸೆಕ್ಯೂರ್ ಆಗಿರೋದಕ್ಕೆ ನಮ್ಮ ನಂಬಿಕೆ ಯಾವುದರ ಮೇಲೆ ಆಧಾರಿತವಾಗಿದೆ? ಬ್ಯಾಂಕ್ ಬ್ಯಾಲೆನ್ಸ್, ಇನ್ಶೂರೆನ್ಸ್, ಸೇಫೆಸ್ಟ್ ಹೋಮ್, ಬೇರೆ ಇನ್ಯಾವುದೋ ನಮ್ಗೆ ಹೆಲ್ಪಿಂಗ್ ಬೇಡವೇ ಬೇಡ. ಒಂದೊಂದು ತಿಳ್ಕೊಳ್ಳಿ ದೇವ್ರ ಮಕ್ಳು, ಇದು ಇವತ್ತಿರುತ್ತೆ, ನನಗೆ ಮುಂದಿನ ದಿನಗಳ ಇದು ಇಲ್ದೆ ಹೋಗ್ಬೋದು. ಅದರಿಂದ ದೇವ್ರ ಮಕ್ಳು ಅಬ್ರಾಮ್ನಿಂದ ನಾವು ಕಲಿತಿರುವಂತ ಪಾಠ ಇಷ್ಟ. ನಾವ್ ಇದನ್ನ ಕಲಿಬೇಕು ಅಲ್ವಾ. ದೇವರು ಕೂಡ ನಮ್ಗೆ ಕೊಟ್ಟಿರುವಂತ ಕೆಲವೊಂದು ವಿಷಯನ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸರಸರಿರೇ, ವಾಕ್ಯವನ್ನು ಓದನ. ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 9ನೇ ವಾಕ್ಯ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನ
ಶ್ರದ್ಧೆ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಅಲ್ಲ, ಇದನ್ನ ಸ್ಪಷ್ಟ ಮಾಡ್ತಿದಾರೆ ಅಪೊಸ್ತಲ ಪಾಲ್. ನೋಡ್ರಿ, ಅಬ್ರಾಮನ ನೋಡ್ರಿ, ನೀವು ಆಗಿಂದ ಅಬ್ರಾಹ್ಮಣ ಮಕ್ಳು ಅಂತಿದಿರಲ್ಲ, ಅಬ್ರಾಹ್ಮಣ ಮಕ್ಕಳಂತ ಹೇಳುವಂತ ನೀವು ಅಬ್ರಾಹ್ಮಣ ಗುಣಗಳನ್ನ ಬೆಳೆಸ್ಕೊಳ್ರಿ. ಏನಪ್ಪಾ ಅಂದ್ರೆ, ಅಬ್ರಾಮ್ ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ರು. ಇನ್ನು ಕೂಡ ನಾವು ತಗೊಂಡ್ ನೋಡ್ಬೇಕಾದ್ರೆ ಅಬ್ರಾಹ್ಮಣ ನೋಡ್ರಿ, ಕ್ರಿಸ್ತನ ಕಿರಿಯ ಸರಿರೆ ಆ ಕೊನೆ ಕ್ಷಣವನ್ನ ನೋಡ್ರಿ. ದೇವ್ರಿಟ್ಟಿರಂತ ಒಂದು ಬ್ಯೂಟಿಫುಲ್ ಪ್ಲಾನ್ ಅಲ್ಲಿ ಅಬ್ರಾಹ್ಮಣ ನಂಬಿಕೆ ತಂದೇನು ಅಂತ ಬರೋಂತ ಕ್ಷಣ ಗಣನೆ ಇನ್ನು ಕೆಲವೇ ಒಂದು ಸಮಯಗಳಿದೆ, ಕೆಲವೇ ದಿನಗಳಿದೆ ಆ ಬಿರುದನ್ನ ಪಡ್ಕೊಳ್ಳಕ್ಕೆ, ಅಬ್ರಾಮ್ ಆ ಹೆಸರಿನ ಕೀರ್ತಿಗೆ ಯೋಗ್ಯರಾಗಿ ಉಳ್ಕೊಳ್ಳೋದಕ್ಕೆ, ಅದಕ್ಕೆ ತಕ್ಕ ವ್ಯಕ್ತಿ ಆಗೋದಕ್ಕೆ ಕೆಲವೇ ದಿನಗಳಿದೆ. ಆ ಒಂದು ಸನ್ನಿವೇಶ ಎಷ್ಟು ಕ್ರಿಟಿಕಲ್ ಇತ್ತು ಗೊತ್ತಾ? ತನ್ನ ಒಬ್ಬನೇ ಮಗಳನ್ನ ಬಲಿ ಕೊಡ್ಬೇಕಂತ ಕರೆದಾಗ ಅಬ್ರಾಹ್ಮಣ ಒಂದು ಸನ್ನಿವೇಶಗಳು ಎಷ್ಟು ಕಷ್ಟವಾಗಿತ್ತು ಗೊತ್ತಾ? ತನ್ನ ಮನಸ್ಸಿನಲ್ಲಿ ತನ್ನ ಮಗನ ಬಗ್ಗೆ ಬೆಳೆಸಿರುವಂತ ಆಸೆಗಳ ಮಧ್ಯದಲ್ಲಿ ಅದು ಹೇಳತಿರೋದು ನಮ್ಗೆ. ಒಬ್ಬ ಹೆತ್ತವರಾಗಿದ್ದು ನಮ್ಮ ಮಕ್ಕಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದ್ದಾಗ ಅದ್ರ ನೋವು ಎಷ್ಟಂತ ಗೊತ್ತಾಗುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ವಯಸ್ಸಾದ ಮುಪ್ಪಿನಲ್ಲಿ ಬೆಳೆದಂತ ಈಸಕನ್ನ ದೇವ್ರು ಬಲಿ ಕೇಳಿದಾಗ ಆ ಸಮಯದಲ್ಲಿ ಮನಸ್ಸಲ್ಲಿ ಏನೆಲ್ಲ ಬಂದಿರ್ಬೋದು, ಏನೆಲ್ಲ ಕಷ್ಟಗಳು ಬಂದಿರ್ಬೋದು. ಸ್ವಲ್ಪ ವಿಷಯದಲ್ಲಿ ನಂಬಿಕೆನ ಕಲ್ಕೊಂಡಿರ್ಬೋದು. ಒಂದ್ ವೇಳೆ ರಿಟರ್ನ್ ಹೋಗ್ಬಿಟ್ರೆ ಅಲ್ವಾ, ಬೇರೆನ ದೇವ್ರ ಹತ್ರ ಅಂಗಲಾಚಿದ್ರೆ, ದೇವ್ರ ಅದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕೇಳಿ, ನಾನು ಎಲ್ಲವನ್ನ ಕೊಡ್ತೀನಿ ನಿಮ್ಗೋಸ್ಕರ, ಇಷ್ಟೆಲ್ಲ ತ್ಯಾಗ ಮಾಡಿದೀನಿ, ಇದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿ ನಾನು ಕೊಡಕ್ ಸಿದ್ಧ ಅಂತ ಮಾತಾಡ್ಬಿಟ್ಟಿದ್ರೆ ಎಷ್ಟೆಲ್ಲ ಕಷ್ಟವಾಗ್ತಿತ್ತು, ಯೋಚನೆ ಮಾಡಿ. ಆದ್ರೆ ನೋಡ್ರಿ, ಕ್ರಿಸ್ತನ ಪ್ರೀತಿ ಸರಸರಿರೆ ಅಬ್ರಾಮ್ ಆ ಕೊನೆ ಕ್ಷಣದಲ್ಲಿ. ಅದಕ್ಕೆ ನಾನು ಎರಡು ವಿಷಯ ಅಲ್ಲ ನಿಮ್ಗೆ. ಒಂದು ಸಂತತಿ, ಒಂದು ಸಂತತಿ ಆದ್ರೆ ಇನ್ನೊಂದು ದೇಶವನ್ನು ನೋಡಿಲ್ಲ ಅವರು. ಅದ್ರೇನ್ ಮಾಡಿದ್ರು? ಸಂತತಿ ಮಾತ್ರ ಇದೆ, ಸಂತತಿನೂ ದೇವ್ರು ಕಿತ್ಕೊಳ್ತಾ ಇದ್ದಾರೆ. ಏನಪ್ಪಾ, ನಾನು ದೇಶ ವಾಗ್ದಾನ ಮಾಡಿದ್ರು, ನಾನು ಅಲಮರಿಯಾಗಿ ಜೀವಿಸ್ತಾ ಇದೀನಿ, ಡೇರಾಗಲೆಲ್ಲ ಇದೀನಿ, ಇವ್ರನ್ನ ನಂಬಿ ಇಷ್ಟೊಂದು ದೂರ ಬಂದ್ಬಿಟ್ಟೆ, ನಾನು ತಂದೆನ ಕೂಡ ಬಿಟ್ಟು ಬಂದ್ಬಿಟ್ಟಿದೀನಿ, ನನ್ನ ಈ ರೀತಿ ದಿಕ್ಬಲಾಗ್ ಬಿಟ್ಬಿಟ್ಟಿದ್ದಾರೆ, ಕೊಟ್ಟಿರೋಂತ ಒಬ್ಬನೇ ಮಗ, ಅವನು ಮತ್ತೆ ಕೇಳ್ಕೊಳ್ತಾ ಇದಾರೆ ಅಂತ ಏನಾದ್ರೂ ಮನಸ್ಸಲ್ಲಿ ಬಂದು ತನ್ನ ಹೃದಯದಲ್ಲಿ ದೇವರನ್ನ ಒಂದು ನಿಂದಿಸುವಂತದ್ದಾಗ್ಲಿ, ಇಲ್ಲ ಅವ್ರ ಮೇಲೆ ಸ್ವಲ್ಪ ಆ ನಂಬಿಕೆನ ಕಳ್ಕೊಳ್ಳುವಂತ ವಿಷಯ ತೋರಿಸ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು, ಯೋಚನೆ ಮಾಡ್ರಿ. ಕ್ರಿಸ್ತನ ಪ್ರೀತಿ ಸಹೋದರರೇ, ಅದು ಕೂಡ ಏನ್ ಮಾಡಿಲ್ಲ, ಮಾಡದೆ ತನ್ನ ಒಬ್ಬನೇ ಮಗನನ್ನ ಬಲಿ ಕೊಡಕ್ಕೆ ಹೋಗ್ತಾರೆ ನೋಡ್ರಿ ಅಬ್ರಾಮ್. ದೇವರು ಅವಾಗ ಏನ್ ಮಾಡ್ತಾರೆ? ಪ್ರೊಕ್ಲೈಮ್ ಮಾಡ್ತಾರೆ ಅಲ್ವಾ, ಅವಾಗ ಸಾರ್ತಾರೆ, ಇಡೀ ಲೋಕಕ್ಕೆ ತಿಳಿಯುವಂತ ವಿಷಯವನ್ನ ಸಾರ್ತಾರೆ. ಮುಂದೊಂದು ದಿನ ನಿನ್ನ ನಂಬಿಕೆ ಇಡೀ ಸೃಷ್ಟಿ ಅರ್ಥ ಮಾಡ್ಕೊಳ್ಳುತ್ತೆ. ಅಬ್ರಾಮ್, ನೀನೇ ನಂಬಿಕೆಗೆ ತಂದೆ ನನ್ನ ಮಾತನ್ನ ಕೇಳಿ ಇನ್ನು ಒಬ್ಬನೇ ಮಗನ ಬಲಿ ಕೊಡದೆ ಇನ್ನು ಕೊಡಕ್ಕೆ ಹಿಂಜರಿದ್ದೆ, ಏನ್ ಮಾಡ್ದೆ? ಕೊಡಕ್ ಬಂದೆ ಅಲ್ವಾ, ನಿನ್ನ ಮೂಲಕ ಮಾತ್ರನೇ ನೆಕ್ಸ್ಟ್ ಪ್ಲಾನ್ ಏನಿದ್ರು ನಿನ್ ಮೂಲಕ, ನಿನ್ನ ಸಂತತಿ ಮೂಲಕ ಅಷ್ಟೇ. ದೇವರ ವಹಿವಾಟು, ಮುಂದಿನ ದೇವರ ಒಂದು ಏನಂತಾರೆ ಸಂಬಂಧ ಎಲ್ಲ ಕೂಡ ರಿಲೇಷನ್ಸ್ ಯಾರ ಹತ್ರ ಇತ್ತು ಅಂದ್ರೆ ಇಡೀ ಲೋಕನ ಬಿಟ್ಬಿಟ್ರು ದೇವರು. ಅಬ್ರಾಹ್ಮಣ ಮಕ್ಕಳು, ಆತನ ಸಂತಾನ ಅಷ್ಟೇ ಬೇಕಾಗಿತ್ತು. ಅವರ ಮೂಲಕನೇ ಫಾಲೋ ಮಾಡೋದು ನೋಡಿ, ಬಿಡ್ಲಿಲ್ಲ. ಇದನ್ನ ಮಾಡಿ ಮುಗಿಸ್ಬೇಕಪ್ಪ. ಅಬ್ರಾಮ್ ತೋರಿಸಿದ ನಂಬಿಕೆನ ಅಬ್ರಾಮ್ ಸಂತತಿ ಮೂಲಕ ನೆರವೇರಿಸ್ತೀನಿ. 2000 ವರ್ಷ ಆಗ್ಲಿ 4000 ವರ್ಷ ಆಗ್ಲಿ ಫುಲ್ಫಿಲ್ ಮಾಡ್ತೀನಿ ಅಂತ ದೇವ್ರೇನ್ ಮಾಡಿದ್ರು ನೋಡ್ರಿ, ಅದನ್ನೇ ತೋರ್ಸ್ಕೊಂಡ್ಬಂದ್ರು. ಅಬ್ರಾಮ್ ತೋರಿಸಿದಂತ ಆ ನಂಬಿಕೆ ಎಷ್ಟು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿತ್ತು. ಏನೋ 125 ವರ್ಷ ಬದುಕಿದ್ದಾರೆ ಅಬ್ರಾಮ್. ಆ ಸಮಯದಲ್ಲಿ ತೋರಿಸಿದಂತ ಪ್ಲಾನ್ ಅನ್ನೇ ಇಲ್ಲಿವರೆಗೂ ಅದನ್ನೇ ಮಾಡ್ತಾವ್ರೆ ದೇವರು. ಅಬ್ರಾಮ್ ಹೇಳಿದಂತ ವಾಗ್ದಾನನೇ ಫುಲ್ಫಿಲ್ ಮಾಡ್ತಾವ್ರೆ. ಆಕಾಶದ ನಕ್ಷತ್ರ, ಸಮುದ್ರದ ಉಸುಬು, ಸಮುದ್ರ ತೀರದ ಉಸುಬು ನಿಂತಿರುವಂತಹ ಇಸ್ರೇಲ್ ಜನಾಂಗವನ್ನ, ಆಕಾಶ ನಕ್ಷತ್ರವಾದಂತ ಸಭೆಯನ್ನ, ದೇವರಿಗೆ ವಾಗ್ದಾನ ಮಾಡಿದಂತ ಸಂತತಿ ಅಂತ ಯೇಸು ಕ್ರಿಸ್ತನ್ನ, ಇದನ್ನೇ ಮಾಡ್ತಾ ಇದ್ದಾರೆ. ಇಡೀ ಒಂದು ಈ 2ನೇ ಲೋಕದ ಪೂರ್ತಿ ಅದೇ ಆಗಿ. ಯೋಚನೆ ಮಾಡ್ರಿ, ಅದನ್ನ ಬಿಟ್ಟು ಬೇರೆ ಪ್ಲಾನೇ ಇಲ್ಲ. ಆ ರೀತಿಯಾಗಿ ಕ್ರಿಸ್ತನ ಪ್ರೀತಿ ಸಹೋದರರೇ, ಅಪೊಸ್ತಲ ಪಾಲ್ ಅಲ್ಲಿ ಮಾತಾಡ್ತಾ ಇದ್ರೆ ನೋಡ್ರಿ, ಇಂಥ ಗುಣನ ತೋರಿಸಿದ್ರು ಅಬ್ರಹಾಂ. ಯಾವತ್ತು ಕೂಡ ತನ್ನ ಒಳ್ಳೆ ಕ್ರಿಯೆಗಳ ಮುಂದೆ ದೇವ್ರ ಮುಂದೆ ಮಾತಾಡ್ಲಿಲ್ಲ. ಆ ಒಳ್ಳೆ ಕ್ರಿಯೆಗೋಸ್ಕರ ದೇವ್ರು ಯಾವಾಗ್ಲೂ ರಿವಾರ್ಡ್ ಕೊಡ್ಲಿಲ್ಲ. ಆ ರೀತಿಯಾದಂತ ತಂದೆಗೆ ನೀವ್ ಮಕ್ಕಳಾಗಿದ್ದೀರಿ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಒಂದ್ ಮಾಡಿ, ನೀವು ಅದೇ ನಂಬಿಕೆನ ತೋರಿಸಿ. ಏನ್ ನಂಬಿಕೆ ತೋರಿಸಿ? ಆತನ ಸಂತತಿಯಾಗಿರೋಂಥ ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆನ ಏನ್ ಮಾಡ್ರಿ? ತೋರ್ಸ್ರಿ. ಯಾಕಂದ್ರೆ ನಾನು ಕೂಡ ಅದನ್ನೇ ತೋರಿಸ್ತಾ ಇದ್ದೀನಿ. ನಾನು ನಿಮಗಿಂತ ನನ್ನ ಹೊಗಳ್ಕೊಳ್ಳಬಲ್ಲೆ, ನಿಮಗಿಂತ ನನ್ನ ಶ್ರೇಷ್ಠತೆ ಬಗ್ಗೆ ಮಾತಾಡಬಲ್ಲೆ. ನಾನು ಯಾರು ಗೊತ್ತಾ? ನಾನು ಹೀಗಿದ್ದೆ ಹಾಗಿದ್ದೆ. ನನ್ನ ಶ್ರೇಷ್ಠತೆ ಏನ್ ಗೊತ್ತಾ? ಆದ್ರೂ ಕೂಡ ಅದೆಲ್ಲವನ್ನ ಕಸವಂತ ತೆಗೆದಾಕಿ ಕ್ರಿಸ್ತನ ಮೇಲೆ ಇರುವಂತ ನಂಬಿಕೆಯಿಂದಲೇ, ಆತನ ಮೇಲಿರುವಂತ ನನ್ನ ಪುಣ್ಯ ಕ್ರಿಯೆಗಳಿಂದಲ್ಲ, ನನ್ನ ನೇಮನಿಷ್ಠೆಗಳಿಂದಲ್ಲ, ನಾನು ಮಾಡಿದಂತ ಒಳ್ಳೆ ಕೆಲಸ ತೆಗೆದಾಕ್ಬಿಟ್ಟಿದೀನಿ. ನನ್ನ ಉಳ್ಕೊಳ್ಳೋದಿಗೆ ಎಷ್ಟೋ ವಿಷಯ ಇದ್ರು ಅದೆಲ್ಲ ವ್ಯರ್ಥವಾಯ್ತು ಅಲ್ವಾ? ಆ ವ್ಯರ್ಥವಾದ ವಿಷಯಗಳನ್ನ ಬಿಟ್ಟು ಏನ್ ಮಾಡಿದೀನಿ ಅಂದ್ರೆ, ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದಲೇ ಆ ನೀತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ ನೀತಿ ನನ್ಗೆ ಎಲ್ಲಿ ಸಿಗಲ್ಲ? ನನ್ನ ಪುಣ್ಯ ಕ್ರಿಯೆಗಳಿಂದ
ಸಿಗಲ್ಲ. ಬದಲಾಗಿ ನನಗೆ ಹೆಂಗ್ ಸಿಗುತ್ತೆ? ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದಲೇ ಸಿಗುತ್ತೆ. ಅದನ್ನ ನಾನ್ ಕಾಯ್ತಾ ಇದ್ದೀನಿ. ಅದೇ ವಿಷಯವನ್ನ ನಿಮ್ಗೆ ಹೇಳ್ತಾ ಇದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಏನ್ ಮಾಡ್ತಾ ಇದಾರೆ? ರೋಮಪುರದವರಿಗೆ ಈ ವಿಷಯವನ್ನ ಸ್ಪಷ್ಟ ಮಾಡ್ತಾ ಇದ್ದಾರೆ ಅಲ್ವಾ? ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿ ಸರಸರಿರೆ, ಈ ವಿಷಯವನ್ನ ಇಷ್ಟು ಡೀಪ್ ಆಗಿ ಮಾತಾಡುವಂತ ವಿಷಯ ಏನು? ಇಷ್ಟೊಂದು ಡೀಪ್ ಆಗಿ ಈ ವಿಷಯವನ್ನ ರೋಮಪುರದವರಿಗೆ ಈ ವಿಷಯವನ್ನ ಮಾತಾಡಕ್ಕೆ ಸ್ವಲ್ಪ ಕಾರಣವೇನು ಅಂದ್ರೆ, ಯಹೂದ್ಯರ ಮಧ್ಯದಲ್ಲಿ ಅವರ ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ ಇಷ್ಟು ಅಗಾಧವಾಗಿ ಈ ಪಾಯಿಂಟ್ ಬೆಳೆದಿತ್ತು ಅವರಲ್ಲಿ. ಮಾತೆತ್ತಿರಿದ್ರೆ ಅವ್ರು ಅಬ್ರಾಹ್ಮಣ ತಂದೆ ಅಂತ ಮಾತಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಬ್ರಾಹ್ಮಣ ತಂದೆ ಅಂತ ಮಾತಾಡಕ್ಕೆ ಏನ್ ಯೋಗ್ಯತೆ ಇದೆ ಅಂತ ನಿಮ್ಗೆ ಮಾತಾಡ್ತಾರೆ. ಈ ಪಾಯಿಂಟ್ ಏನಿದೆ ನಮ್ಗೆ ಅಲ್ವಾ? ಅವರ ಗುಣ ಎಲ್ಲಿದೆ, ನಾವೆಲ್ಲಿದೀವಿ ಅಂತ ಏನ್ ಮಾಡ್ತಾರೆ? ಮಾತಾಡ್ತಾರೆ ಕ್ರಿಸ್ತನ ಪ್ರೀತಿಯ ಸರಸರಿಂದ. ಇದು ನಮ್ಗೊಂದು ಪಾಠವಾಗಿದೆ, ಇಲ್ಲಿ ಒಂದು ದೊಡ್ಡ ಒಂದು ಪಾಠ ಆಗಿದೆ ಅಲ್ವಾ? ಸೊ ಅದರಿಂದ ನಮ್ಗೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಎಫೆಸದವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹೌದು ಕ್ರಿಸ್ತನ ಪ್ರೀತಿಯ ಸರಸರು, ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಮ್ಮ ವಿಚಾರಕ್ಕೆ ಬಂದಾಗ, ದೇವ್ರ ಮಕ್ಕಳ ವಿಚಾರಕ್ಕೆ ಬಂದಾಗ ಯಾರ್ರಿ ನಾವು? ನಮ್ಮ ದೃಷ್ಟಿಯಲ್ಲಿ ನಾವು ಯಾರು ಬೇಕಾದ್ರೆ ಇದ್ದಿರ್ಬೋದು. ನೈಜತೆನ ಇಟ್ಟು ನೋಡ್ರಿ, ನಿಜ ಸ್ವರೂಪನ ಇಟ್ಟು ನೋಡ್ರಿ, ರಿಯಾಲಿಟಿ ದೇವ್ರ ಪ್ಲಾನ್ ಅಲ್ಲಿ ನಾವ್ ಏನಾಗಿದ್ವಿ? ನಮ್ಮ ದೃಷ್ಟಿಯಲ್ಲಿ ನಾವ್ ಏನಾಗಿದ್ವಿ? ಒಳ್ಳೆಯ ವ್ಯಕ್ತಿಗಳು, ಪ್ರಪಂಚದಲ್ಲಿ ಒಳ್ಳೆ ಮನುಷ್ಯರಾಗಿದ್ವಿ. ಒಂದ್ ವೇಳೆ ವಿದ್ಯಾಭ್ಯಾಸ ಹೆಚ್ಚಿರ್ಬೋದು, ಶ್ರೀಮಂತಿಕೆ ಇದ್ದಿರಬಹುದು, ಇಲ್ಲ ಸೌಂದರ್ಯ ಇದ್ದಿರ್ಬೋದು, ಇಲ್ಲ ಬುದ್ಧಿವಂತಿಕೆ ಇದ್ದಿರಬಹುದು, ಇಲ್ಲ ಹೆಸರು ಕೀರ್ತಿ ನಮಗೆ ಹೆಚ್ಚಾಗಿದ್ದಿರ್ಬೋದು. ಇದೆಲ್ಲ ನಮ್ಮ ದೃಷ್ಟಿಯಲ್ಲಿ ನಾವು ಕಾಣಿಸ್ಕೊಳ್ಳುವಂತ ವಿಷಯ. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ವಿ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ನೋಡಿದಾಗ ಲಾಸ್ಟ್ ನಡೆದಂತ ಕೆಲವೊಂದು ಘಟನೆ ನೋಡ್ತೀವಿ. ಇಲ್ಲೊಂದು ಏರೋಪ್ಲೇನ್ ಕ್ರಾಶ್ ಆಯ್ತು. ಈ ಏರೋಪ್ಲೇನ್ ಅಲ್ಲಿ ಹೋಗಿರೋಂಥ ವ್ಯಕ್ತಿಗಳೆಲ್ಲ ಒಳ್ಳೆ ಒಂದು ಶ್ರೀಮಂತಿಕೆ ವ್ಯಕ್ತಿಗಳಾಗಿದ್ದಾರೆ ಅಲ್ವಾ? ದೊಡ್ಡ ದೊಡ್ಡ ಆಸ್ತಿ ಐಶ್ವರ್ಯ ಹೊಂದಿರುವಂತ ವ್ಯಕ್ತಿಗಳು. ಅದು ಮಾತ್ರವಲ್ಲ, ಒಳ್ಳೆ ಹೈಲಿ ಎಜುಕೇಟೆಡ್ ಪೀಪಲ್. ಹಾಗಂತ ಅವರು ಪಾಪಿಗಳಲ್ಲ, ಒಳ್ಳೆ ವ್ಯಕ್ತಿಗಳೇ ಅಲ್ವಾ? ಯೋಚನೆ ಮಾಡ್ರಿ, ಯಾರಾದ್ರೂ ಅಲ್ಲ, ಒಂದು ಅವರ ಒಂದು ಒಳ್ಳೆ ವಿದ್ಯಾಭ್ಯಾಸ ಆಗ್ಲಿ, ಅವರ ಹಣ ಶ್ರೀಮಂತಿಕೆ ಆಗ್ಲಿ, ಅವರ ಒಳ್ಳೆ ಒಂದು ಮಾನ ಸ್ಥಾನಮಾನಗಳಾಗ್ಲಿ ಅವ್ರನ್ನ ಕಾಪಾಡಕ್ಕೆ ಸಾಧ್ಯತೆ ಇತ್ತಾ? ಇರ್ಲಿಲ್ಲ. ಯಾಕೆ ವಿಷಯ ಹೇಳ್ತೀನಿ ಗೊತ್ತಾ? ದೇವ್ರು ಇದು ಯಾರನ್ನು ಯಾವ್ದನ್ನು ನೋಡಲ್ಲ. ನಮ್ಮ ಹತ್ರ ದೇವ್ರು ಇದು ಯಾರು ನೋಡ್ತಾ ಇಲ್ಲ. ನಮ್ಮನ್ನ ದೇವ್ರು ಕಾಪಾಡ್ಬೇಕು. ಕಾಪಾಡದೇ ಇರೋದಕ್ಕೆ ಈ ಯಾವುದೇ ವಿಷಯಗಳು ನೋಡ್ತಿಲ್ಲ. ಇವ್ರು ತುಂಬಾ ಒಳ್ಳೆ ವ್ಯಕ್ತಿಯಪ್ಪ, ಕಾಪಾಡೋಣ. ಇಲ್ವೇ ಇಲ್ಲ. ಇವ್ರು ತುಂಬಾ ಚೆನ್ನಾಗಿ ಓದಿದ್ದಾರೆ, ಇಲ್ಲ. ಇವ್ರಿಗೆ ತುಂಬಾ ಶ್ರೀಮಂತಿಕೆ ಇದೆ, ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗಿನ ಹೊರಗಿನ ನೋಟಕ್ಕೆ ನಮ್ಮ ಮುಂದೆ ನಾವು ಹೆಚ್ಚಳ ಪಡುವಂತ ಎಲ್ಲಾ ವಿಷಯ ದೇವರ ಮುಂದೆ ಏನೂ ಇಲ್ಲ. ಹಾಗಾದ್ರೆ ಹೊಗಳಿಕೊಳ್ಳೋದಕ್ಕೆ ನಮ್ಗೆ ಏನಿದೆ? ಈ ವಿಷಯಗಳ ಮುಂದೆ ದೇವರ ಹತ್ರ ಹೊಗಳಿಕೊಳ್ಳಕ್ಕಾಗಲ್ಲ ಅಂದ್ರೆ ಯಾವ ವಿಷಯದಲ್ಲಿ ಹೊಗಳಿಕೊಳ್ಳಕ್ಕಾಗುತ್ತೆ? ದೇವರ ಮುಂದೆ ನಾನು ಒಳ್ಳೆಯವನಾಗಿದ್ರೆ ಮಾತ್ರ. ಒಳ್ಳೆಯವನಂದ್ರೆ ಏನಪ್ಪಾ ಅಂದ್ರೆ, ನನ್ನ ಪುಣ್ಯಕ್ರಿಯೆಗಳಿಂದ ದೇವ್ರ ಹತ್ರ ಮಾತಾಡಿದ್ರೆ ಅದು ಆಗಲ್ಲ. ನಾನು ತುಂಬಾ ಒಳ್ಳೇದೆಲ್ಲ ಮಾಡಿದೀನಿ ದೇವ್ರೆ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂದ್ರೆ ದೇವ್ರ ಯಾವ್ದು ಮೆಚ್ಚ ಅಲ್ವಾ? ಅದು ಹೆಮ್ಮೆ ಸ್ವರೂಪ ಆಗುತ್ತೆ, ಹೆಮ್ಮೆ ಭಾವನೆ ಆಗುತ್ತೆ. ನೋಡ್ರಿ, ನಾನು ತುಂಬಾ ಒಳ್ಳೆಯವನು, ನೀತಿವಂತ, ನಾನು ಯಾರಿಗೇನು ಕೆಟ್ಟದ್ ಮಾಡಿಲ್ಲ ಅಲ್ವಾ? ಅದು ನನ್ನ ಹೆಮ್ಮೆ, ನಾನೇ ನನ್ನ ಬಗ್ಗೆ ನಾನೇ ತಿಳ್ಕೊಂಡಿರೋದು. ನಾನು ಹೀಗೆ ಹಾಗೆ ಅನ್ಬಿಟ್ಟು. ಅದ್ ನಿಜ ಸ್ವರೂಪ ದೇವ್ರಿಗೆ ಗೊತ್ತು, ನಾನೊಬ್ಬ ಪಾಪಿ. ಆ ನಿಜ ಸ್ವರೂಪ ದೇವರ ಭಾವನೆನ ಯಾರು ಅರ್ಥ ಮಾಡ್ಕೊಂಡು ಅಲ್ವಾ ದೇವ್ರ ಮುಂದೆ ತಗ್ಗಿಸ್ತಾರೋ, ದೇವರ ಮುಂದೆ ಏನ್ ಮಾಡ್ತಾರೆ? ತಮ್ಮನ್ನ ತಗ್ಗಿಸಿ ತಮ್ಮ ಪಾಪವನ್ನು ಅರಿಕೆ ಮಾಡಿ ದೇವರ ಒಂದು ಕೃಪೆ, ದಯೆ, ಆತನ ಕಾರುಣ್ಯವನ್ನ ಯಾರು ಅಪೇಕ್ಷಿಸುತ್ತಾರೋ, ಯಾರು ಅದನ್ನ ಎದುರು ನೋಡ್ತಾರೋ, ಹುಡುಕ್ತಾರೋ, ತನ್ನ ಒಬ್ಬನೇ ಮಗನ ಮೂಲಕ ಅದನ್ನ ಯಾರು ಬಯಸ್ತಾರೋ, ಆತನ ಬಳಿಯನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಸಿಕ್ಕಿದೆಯಲ್ಲ ಆ ನೀತಿ. ಆ ನೀತಿ ಯಾವ ರೀತಿ ನೀತಿ ಗೊತ್ತಾ? ದೇವ್ರು ಕೊಟ್ಟಿರೋದು. ಆ ನೀತಿ ಹೆಂಗ್ ನೋಡ್ತಾರ ಗೊತ್ತಾ? ದೇವ್ರು ಆದಾಮನ ಸೃಷ್ಟಿ ಮಾಡಿ ಆದಾಮ್ ಹೆಂಗಿದ್ರೋ ದೇವ್ರ ಮುಂದೆ ಆ ರೀತಿ ನಮ್ಮನ್ನ ನೋಡ್ತಾರೆ. ನಮ್ಮ ಪಾಪವೆಲ್ಲ ತೆಗೆದಾಕಿ ದೇವರ ಮಕ್ಕಳಾಗಿ ನೋಡುವಂತ ಒಂದು ಅವಕಾಶ ನಮ್ಗೆ ಸಿಗುತ್ತೆ ನೋಡ್ರಿ. ಅವಾಗ ಮಾತ್ರ ನಮ್ಗೆ ಬೆಲೆ ಇರೋದು. ಈ ಬೆಲೆ ಇದೆಲ್ಲ ಬಂದಿದ್ದು ನಾವು ಮನುಷ್ಯ ಮಾತ್ರದವರು ಹೊಗಳಿಕೊಳ್ಳುವಂತ ಯಾವುದೇ ವಿಷಯ ಅಲ್ಲ. ವಿದ್ಯಾಭ್ಯಾಸ, ಆಸ್ತಿ, ನಮ್ಮ ಸೌಂದರ್ಯ, ನಮ್ಮ ಹಿನ್ನೆಲೆ, ನಮ್ಮ ಸ್ಥಾನಮಾನ ಇದರಿಂದ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬಂದಿದೆ. ಈಗ ಹೊಗಳಿಕೊಳ್ಳೋದಕ್ಕೆ ಏನಿದೆ ನಮ್ಮಲ್ಲಿ? ಕೆಲವೊಂದು ಟೈಮಲ್ಲಿ ಹಿಂಗೆ ಇರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇಷ್ಟೆಲ್ಲ ನಾವು ಬಂದ್ಮೇಲೆ ಕೂಡ ಕಾಲಾನುಕಾಲ ಹೋದಾಗ ಬಿಗಿನಿಂಗ್ ಅಲ್ಲಿ ನಾವೆಲ್ಲ ಪಾಪ ಅಡಕೆ ಮಾಡಿದ್ವಿ, ಕ್ರಿಸ್ತನ ಬಳಿಗೆ ಹೋದ್ವಿ, ನಾವು ಪಾಪಿ ಅಂತ ರಿಯಲೈಸ್ ಮಾಡಿದ್ವಿ.
ಆ ದಾರಿಯಲ್ಲಿ ಬೆಳೀತಾ 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 ಒಂದು ಹಂತಕ್ಕೆ ಬಂದಾಗ ಮತ್ತೆ ಈ ಹೊಗಳಿಕೊಳ್ಳುವಂತ ಸ್ಪಿರಿಟ್ ಬೆಳೀತಾ ಇದೆ. ಯಾವ್ದ್ರಲ್ಲಿ ಬೆಳೆಯುತ್ತೆ? ನಾನು ಇಷ್ಟು ವರ್ಷ ಇದ್ದೀನಿ ಸತ್ಯದಲ್ಲಿ, ನಾನು ಇಷ್ಟು ತಿಳುವಳಿಕೆ ಹೊಂದ್ಕೊಂಡಿದ್ದೀನಿ, ನಾನು ಆ ವ್ಯಕ್ತಿ ತರ ಅಲ್ಲ, ನಾನು ಈ ಸಹೋದರ ತರ ಅಲ್ಲ, ನಾನು ತುಂಬಾ ಕ್ಲೀನ್, ನಾನು ತುಂಬಾ ಶುದ್ಧ ಅಲ್ವಾ? ಈ ರೀತಿ ಗುಣಗಳನ್ನ ನಾನು ಬೆಳೆಸ್ಕೊಂಡು ಹೋದ್ರೆ, ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಪ್ರಪಂಚದಲ್ಲಿ ಸ್ನಾನಿಕನಾದ ಯೋಹಾನಗಿಂತ ಯಾರು ದೊಡ್ಡವರಿಲ್ಲ, ನಂಬಿಕಸ್ಥ ವೀರಲ್ಲಿ. ನಿಮ್ಗೆಲ್ಲ ಗೊತ್ತು ಆ ವಾಕ್ಯ, ಮತ್ತೆ ಆನಂದ ಗೊತ್ತಿದ್ದಂತ ವಿಷಯ. ಅಂದ್ರೆ ಸ್ತ್ರೀಗಳ ಹುಟ್ಟಿದವರಲ್ಲಿ ಸ್ನಾನಿಕನ ಯೋಹಾನಗಿಂತ ಯಾರು ದೊಡ್ಡವರಿಲ್ಲ. ಅವರು ಯೇಸು ಕ್ರಿಸ್ತನ್ನ ಮಾತಾಡ್ಬೇಕಾರೆ ಆತನ ಕೆರದ ಬಾರನ್ನು ಮುಟ್ಟುವುದಕ್ಕೆ ನಾವು ಯೋಗ್ಯನಿಲ್ಲ ಅಂತ ಮಾತಾಡ್ತಾರೆ. ಯೋಚನೆ ಮಾಡ್ರಿ, ಶ್ರೇಷ್ಠ ವ್ಯಕ್ತಿ. ಅದಕ್ಕೆ ಅವರ ತಗ್ಗಿಸುವ ಗುಣವೇ ಅವ್ರನ್ನ ದೇವರ ಮುಂದೆ ಹೆಚ್ಚಿಸುವಂತ ವಿಷಯಕ್ಕೆ ಇಟ್ಟಿರೋದು. ಯಾರು ದೇವರ ಸ್ತ್ರೀಗಳು ಹುಟ್ಟಿದವಳಿ ಸ್ನಾನಿಕನಂತ ಯೋಹಾನಗಿಂತ ದೊಡ್ಡವರಿಲ್ಲ ಅಂತ ಯಾರು ಮಾತಾಡಿದ್ದು? ಯೇಸು ಕ್ರಿಸ್ತನ್ ಮಾತಾಡ್ತಾರೆ ಅವ್ರ ಬಗ್ಗೆ. ಅವರ ದೊಡ್ಡಸ್ತಿಕೆ ಯಾವ್ದ್ರಲ್ಲಿ ಇತ್ತು ಅಂದ್ರೆ, ಅವರು ತನ್ನನ್ನು ತಗ್ಗಿಸಿಕೊಳ್ಳುವಂತ ಗುಣಗಳಲ್ಲಿ ಕಾಣಿಸಲ್ಪಡ್ತಾರೆ. ಅದು ದೇವರ ಮುಂದೆ ದೊಡ್ಡದಾಗಿತ್ತು. ಯಾವಾಗ ನಾವು ಹೆಚ್ಚಿಸ್ಕೊಳ್ತೀವೋ, ಯಾವಾಗ ನಾವು ಹೊಗಳ್ಕೊಳ್ಳಕ್ಕೆ ಶುರು ಮಾಡ್ತೀವೋ, ಅವಾಗ ದೇವ್ರ ಮುಂದೆ ನಾವು ಏನು ಇಲ್ಲದೆ ಕಾಣಿಸ್ಕೊಳ್ತೀವಿ. ದೇವ್ರ ಮುಂದೆ ನಮ್ಗೆ ಬೆಲೆ ಇರಲ್ಲ, ವ್ಯಾಲ್ಯೂ ಇರಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದರಿಂದ ನಾವು ಯಾವಾಗಲೂ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 12ನೇ ವಚನ. ನಾವು ನಮ್ಮನ್ನು ತಿರುಗಿ ನಿಮ್ಮ ಮುಂದೆ ಹೊಗಳಿಕೊಳ್ಳುವುದಿಲ್ಲ. ಯಾರು ಹೃದಯದ ವಿಷಯದಲ್ಲಿ ಹಿಗ್ಗದೆ ತೋರಿಕೆಯ ವಿಷಯದಲ್ಲಿ ಮಾತ್ರ ಹಿಗ್ಗುತ್ತಾರೋ ಅವರಿಗೆ ಪ್ರತ್ಯುತ್ತರ ಹೇಳುವುದಕ್ಕೆ ನಿಮಗೆ ಆಧಾರವಿರಬೇಕೆಂದು ನಮ್ಮ ವಿಷಯದಲ್ಲಿ ಹಿಗ್ಗುವುದಕ್ಕೆ ನಿಮಗೆ ಆಸ್ಪದ ಕೊಡುತ್ತೇವೆ. ಅವರಾ ನೋಡ್ರಿ ಹೇಗಂತ ಹೇಳ್ತಿದ್ದಾರೆ. ನಾವು ತಿರುಗಿ ನಿಮ್ಮ ಮುಂದೆ ಹೊಗಳಿಕೊಳ್ಳುವುದಿಲ್ಲ, ಆದ್ರೆ ಯಾರು ಹೃದಯ ವಿಷಯದಲ್ಲಿ ಹಿಗ್ಗದೆ ತೋರಿಕೆ ವಿಷಯದಲ್ಲಿ ಮಾತ್ರ ಹಿಗ್ಗುತ್ತಾರೋ. ನೋಡಿ, 2 ಡಿಫ್ರೆಂಟ್ ನೋಡ್ರಿ. ಯಾರು ಹೃದಯ ವಿಷಯ ಅಂದ್ರೆ ಏನು? ಹೆಚ್ಚಿಸ್ಕೊಳ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಮ್ಮಲ್ಲಿ ಒಳ್ಳೆ ಗುಣ ಬೆಳೀತಾ ಇದೆಯಾ? ಸಂತೋಷ ಪಡ್ರಿ. ದೇವರೇ, ನನ್ನಲ್ಲಿ ಒಳ್ಳೆ ಪ್ರೀತಿ ಬೆಳೀತಾ ಇದೆ, ತುಂಬಾ ಥ್ಯಾಂಕ್ಸ್ ತಂದೆ. ನನ್ನಲ್ಲಿ ತಾಳ್ಮೆ ಬೆಳೀತಾ ಇದೆ, ಥ್ಯಾಂಕ್ಸ್ ಅಪ್ಪ. ನನ್ನಲ್ಲಿ ದಯೆ ಬೆಳೀತಾ ಇದೆ, ನನ್ನಲ್ಲಿ ಸಂತೋಷ ಬೆಳೀತಾ ಇದೆ, ಈ ಆತ್ಮಿಕ ಫಲಗಳೆಲ್ಲ ಬೆಳೀತಾ ಇದೆಯಪ್ಪ. ಈ ನನ್ಗೆ ಹೆಚ್ಚಳ ಪಡೆದ್ರೆ ಏನಿಲ್ಲ, ನಿಮ್ಮ ವಿಷಯದಲ್ಲಿ ಹೆಚ್ಚಳ ಪಡ್ತೀನಿ ಅಪ್ಪ. ಇದಂತ ಬೆಳೀತಾ ಇದೆಯಲ್ಲ, ಸಂತೋಷ. ಹೃದಯದ ವಿಷಯ ಅಲ್ವಾ? ಆದ್ರೆ ಅದೆಲ್ಲ ಕೆಲವರು ಏನ್ ಮಾಡ್ತಾರೆ? ತೋರಿಕೆ ವಿಷಯ. ನಾನು ಈ ರೀತಿ ಮಾಡ್ದೆ, ಆ ರೀತಿ ಮಾಡ್ದೆ, ನಾನು ಹಿಂಗಿದ್ದೀನಿ, ನನ್ನ ತೋರಿಕೆಗೆ ನನ್ನನ್ನ ಹೆಚ್ಚಿಸ್ಕೊಳ್ಳುವಂತ ವಿಷಯ. ಯೋಚನೆ ಮಾಡ್ರಿ. ಈ ರೀತಿ ಒಂದು ಹೆಚ್ಚಳ ಪಡೋದಕ್ಕೆ ಕಾರಣ ಏನ್ ಗೊತ್ತಾ? ಕಂಪೇರಿಸಮ್. ಏನದು ಕಂಪೇರಿಸಮ್ ಅಂದ್ರೆ ಏನ್ ಬ್ರದರ್? ಕಂಪೇರ್ ಅಂದ್ರೆ ಏನು? ನಮ್ಮನ್ನ ನಾವು ಯಾರ ಜೊತೆಗೆ ಕಂಪೇರ್ ಮಾಡ್ಕೊಳ್ತೀವೋ, ಹೋಲಿಕೆ ಮಾಡ್ಕೊಳ್ತೀವೋ, ಆಗ್ಲೇ ಹೆಚ್ಚಳ ಬರೋದು. ಆ ರೀತಿ ಒಂದ್ಸರಿ ಹೋಲಿಕೆ ಮಾಡಿ ನೋಡ್ರಿ. ನಾವು ಸತ್ಯದಲ್ಲಿ ಬೆಳೆದ್ಮೇಲೆ ನಾವೇನ್ ಮಾಡ್ತೀವಿ? ನಮ್ಮ ಜ್ಞಾನವನ್ನ, ನಮ್ಮ ಬೆಳವಣಿಗೆನ, ನಮ್ಮ ಗುಣಗಳನ್ನ ನಮಗಿಂತ ಕೆಳಗಿನವರ ಮುಂದೆ ಇಟ್ಟು ನೋಡಿದಾಗ ಏನ್ ಅನ್ಸುತ್ತೆ ನಮ್ಗೆ? ಅವರಿಗಿಂತ ನಾವು ಯಾವುದೋ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಬೆಳೆದ್ ಬಿಟ್ಟಿದೀವಪ್ಪ, ಶ್ರೇಷ್ಠರಪ್ಪ. ಗುಣಗಳಲ್ಲಿ ನಾನು ಈ ತರ ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದೀವನಪ್ಪ ಅಂತ ಬಂದ್ಬಿಡುತ್ತೆ. ಅದು ಖಂಡಿತ ನಮ್ಮ ಹೃದಯದಲ್ಲಿ ಇರುತ್ತೆ, ಬಾಯಲ್ಲಿ ಬರಲ್ಲ. ಬಾಯಲ್ಲಿ ಯಾಕೆ ಬರುತ್ತೆ ಗೊತ್ತಾ? ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ್ಲಾದ್ರೂ ಅಬ್ಸರ್ವ್ ಮಾಡಿ. ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಇಲ್ಲಾಂದ್ರೆ ಬೇರೆಯವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ಬಿಡ್ತಾರೆ. ಯಾವಾಗ ಬರುತ್ತೆ ಗೊತ್ತಾ? ಬ್ರದರ್, ನಾನ್ ಆತರ ಬ್ರದರ್ ತರ ಇಲ್ಲ ಬ್ರದರ್, ಅವ್ರ ತರ ನಾನಲ್ಲ ನಾನು ಅನ್ಬಿಟ್ರೆ ಮುಗೀತಲ್ಲಿ. ಡೇಂಜರಸ್. ಅವ್ರ ತರ ನಾನು ಇಲ್ಲ ಅಂದ್ರೆ ಏನರ್ಥ? ನನ್ನಷ್ಟು ಅವ್ರು ಇಲ್ಲ ಅಂತ ಅರ್ಥ, ನನ್ನಷ್ಟು ಅವ್ರ ಬೆಳೆದಿಲ್ಲ ಅಂತ ಅರ್ಥ. ಯೋಚನೆ ಮಾಡ್ರಿ. ಇದೆಲ್ಲ ನಮ್ಮ ಗುಣಗಳನ್ನ ನಾವು ಪರೀಕ್ಷೆ ಮಾಡಕ್ ತಪ್ಪದಾಗ ನಮ್ಮಲ್ಲಿ ಅದು ಬೀಜವಾಗಿದ್ದು ಮತ್ತೆ ಮರವಾಗಿ ಬೆಳೆದ್ ಬಿಡುತ್ತೆ. ಅದನ್ನ ಆಗ್ಲೇ ಹೇಳಿದ್ನಲ್ಲ, ಅಬ್ರಾಮನಲ್ಲಿ ನಂಬಿಕೆಯ ಬೀಜವನ್ನ ದೇವ್ರು ಬಿತ್ತಿದ್ನ ಅಬ್ರಾಮ್ ಏನ್ ಮಾಡ್ದ? ಅದನ್ನ ಕೊನೆವರೆಗೂ ಬೆಳೆಸಿ ಫಲ ಕೊಟ್ಬಿಟ್ರು. ನಾವು ಒಳ್ಳೆ ಫಲವನ್ನ ಬಿಟ್ಬಿಟ್ಟು ಸೆಂಟ್ರಲ್ ಅದನ್ನ ಕಲ್ಟಿವೇಟ್ ಮಾಡ್ದೆ, ಅದನ್ನ ಬೆಳೆಸ್ದೆ ಬಿಟ್ಬಿಟ್ಟು ಬೇರೆ ಯಾವ್ದೋ ತಪ್ಪಾದ ಬೀಜ ಬಿಟ್ಬಿಟ್ರೆ ಕೊನೆಗೆ ಆ ಕೆಟ್ಟ ಬೀಜನ ಬೆಳೆಸಿರ್ತೀವಿ, ಒಳ್ಳೆ ಬೀಜನ ಅದು ಹೊರಟೋಗಿರುತ್ತೆ. ಜಾಗರೂಕತೆಯಿಂದ ಇರ್ತದೆ ಅಲ್ವಾ? ತೋರಿಕೆ ವಿಷಯದಲ್ಲೇ ಹೋಗ್ಲಿಕ್ಕೊಳ್ಳೋದಕ್ಕೆ ಏನಿಲ್ಲ. ನಮ್ಮ ತೋರಿಕೆ, ನಮ್ಮ ಹೋಲಿಕೆ ಯಾರ ಮುಂದೆ ಇರ್ಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಹೋಲಿಕೆ ಮಾಡಿ ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದನ್ನ ಹೋಲಿಕೆ ಮಾಡೋದಕ್ಕೆ ನಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಒಂದೇ ಇರೋದು. ಏನ್ ಗೊತ್ತಾ? 1 ಕೊರಿಂಥರು 13ನೇ ಅಧ್ಯಾಯ. ಆ ಅಧ್ಯಾಯದಲ್ಲಿ ಬರುವಂತ ವಿಷಯಗಳನ್ನ ಯೋಚನೆ ಮಾಡ್ರಿ. ನಾನು ಈ ರೀತಿ ಇದೀನ? ನಮ್ಮ ಹೆಸರು ಹಾಕೊಂಡು ನಾನು ಬಹು ತಾಳ್ಮೆಯುಳ್ಳವನಾಗಿದ್ದೀನ, ದಯವುಳ್ಳಾಗಿದ್ದೀನ, ಹೊಗಳಿಕೊಳ್ತಾ ಇದ್ದೀನ ಅಲ್ಲ? ಅನ್ಯಾಯದಲ್ಲಿ ಸಂತೋಷ ಪಡ, ಸತ್ಯದಲ್ಲಿ ಸಂತೋಷ ಪಡ್ತೀನ? ಇದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇಷ್ಟಿಲ್ವಲ್ಲಪ್ಪ. ದೇವ್ರ ಮುಂದೆ ನಾವು ತಗ್ಗಿಸ್ಕೊಂಡ್ಬಿಡ್ತೀವಿ. ಹೊಗಳಿಕೊಳ್ಳೋದಕ್ಕೆ ಆಸ್ಪದವಿರುವುದಿಲ್ಲ. ನಮ್ಮ ಪುಣ್ಯ ಕ್ರಿಯೆಗಳ ಬಗ್ಗೆ ನಾವು ಹೊಗಳಿಕೊಳ್ಳೋಕೆ ಆಸ್ಪದವಿರದೆ ದೇವರ ಕೃಪೆಯನ್ನು ನೆನೆಸಿ ಏನ್ ಮಾಡ್ತೀವಿ? ನಮ್ಮನ್ನ ತಗ್ಗಿಸ್ಕೊಳ್ಳೋ ಭಾವನೆ ಬೆಳೆಯುತ್ತೆ. ಅದರಿಂದ ಈ ವಿಷಯವನ್ನ ಅಲ್ಲಿ ಅಬ್ರಾಮ್ ಇಸ್ರೇಲ್ ಜನರಿಗೆ, ಆ ರೋಮಪುರದವರಿಗೆ ಹೇಳಿದ್ರು ಕೂಡ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಅದು ನಮ್ಗೆ ದೊಡ್ಡ ಒಂದು ಪಾಠವಾಗಿದೆ. ನಾವು ಕೂಡ ಬರುವಂತ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಆತ್ಮಿಕ ವಿಷಯಗಳು ಬೆಳೀತಾ 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 ಇಂತಹ ಒಂದು
ತಪ್ಪಾದ ಒಂದು ವಿಷಯ ಬಂದ್ಬಿಡುತ್ತೆ, ಬರಲ್ಲ ಅಂತ ಯಾವಾಗಲೂ ತಿಳ್ಕೊಂಬೇಡ್ರಿ. ಸೈತಾನ್ ಕಾಯ್ತಾ ಇರ್ತಾನೆ, ಎಲ್ಲಿ ಈ ವಿಷಯವನ್ನ ನಮ್ಮಲ್ಲಿ ಬಿತ್ತಬಹುದು ಅಂತ ಕಾಯ್ತಾ ಇರ್ತಾನೆ. ಈ ಬೀಜವನ್ನ ಬಿಟ್ಬಿಡ್ತಾನೆ ಅಷ್ಟೇ, ಕ್ಷಣ ಮಾತ್ರದಲ್ಲೇ ನಾವು ಬಿತ್ತೋಗಿರ್ತಾನೆ. ನಮ್ಗೆ ಗೊತ್ತಿಲ್ಲದೆ ನಾವು ಬೆಳೆಸ್ಕೊ ಶುರು ಮಾಡ್ಕೊಂಡಿರ್ತೀವಿ. ಜಾಗರೂಕತೆಯಿಂದ ಇರೋಣ. ದೇವ್ರ ಮಕ್ಕಳು, ಹೊಗಳಿಕೊಳ್ಳೋದಕ್ಕೆ ಯಾವುದೇ ಆಸ್ಪದವಿಲ್ಲ. ನಾವು ನಿಂತಿರೋದು ನಂಬಿಕೆಯಿಂದ. ಯಾವಾಗ ಬೇಕಾದ್ರೂ ಮುರಿದು ಹಾಕಲ್ಪಡ್ತೀವಿ. ಆದ್ರಿಂದ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ದೇವ್ರ ಮಕ್ಕಳು ಪ್ರಯತ್ನ ಪಡೋಣ, ನಂಬಿಕೆಯಿಂದ ನಿಂತ್ಕೊಂಡಿರೋಣ ಅಲ್ವಾ. ನಾವು ಯಾವತ್ತೂ ಕೂಡ ದೇವರ ಮಹಾ ಕೃಪೆಯಿಂದ ಇದ್ದೀವಿ ಹೊರತು ನಮ್ಮ ಪುಣ್ಯ ಕ್ರಿಯೆಗಳಲ್ಲಿ ಒಳ್ಳೆ ವಿಷಯಗಳಿಂದ ಇಲ್ಲ ಅಂತ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಅದರಿಂದ ಇವತ್ತಿನ ಒಂದು ಸಮಯದಲ್ಲಿ ನಾವು ಇಷ್ಟೊಂದು ವಿಷಯಗಳನ್ನ ನೋಡಕ್ಕೆ ದೇವ್ರು ನಮ್ಗೆ ಅವಕಾಶ ಕೊಟ್ರು. ಮುಂದಿನ ವಿಷಯಗಳೇನ್ ಮಾಡೋಣ, ಇನ್ನು ಬರುವಂತ ವಿಷಯಗಳೇನ್ ಮಾಡೋಣ ನೋಡೋಣ, ಸ್ಟಡಿ ಮಾಡೋಣ. ದೇವರು ಇವತ್ತಿನ ಪಾಠವನ್ನು ಆಶೀರ್ವದಿಸಲಿ. ಕ್ಷಮಿಸಿ, ನಾನು ಸಮಯವನ್ನು ಕೂಡ ನೋಡಿಲ್ಲ. ಕೆಲವೊಂದು ಟೈಮಲ್ಲಿ ಟೈಮ್ ನೋಡದೆ ಇದ್ದಾಗ ತುಂಬಾ ಟೈಮ್ ಆಗ್ಬಿಡುತ್ತೆ, ಕ್ಷಮಿಸ್ಕೊಳ್ಳಿ. ಇರ್ಲಿ, ಓಕೆ. ನಾವು ರಾತ್ರಿ ಗೀತೆನ ಓದನ್ವೇ? ಯಾರು ಓದ್ತೀರಾ ಇವತ್ತು ರಾತ್ರಿ? ಯಾರು ಓದ್ತೀರಾ? ಓದ್ಲಾ ಬ್ರದರ್? ಹಾ, ಎಷ್ಟು ಓದಿ. ಮೋಹನ್ ರಾಜ್ ಬ್ರದರ್, ನಿಮ್ಮ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ. ಸಿಸ್ಟರ್ ಏನೋ ಓದ್ತಾ ಇದ್ರು ಅನ್ಸುತ್ತೆ, ಅಲ್ಲಿ ಕೇಳಿಸ್ತಾ ಇಲ್ಲ. ಇವ್ರು ಹೇಳಿದ್ರಲ್ಲ, ಸಿಸ್ಟರ್ ಓದ್ರಿ, ದಿವ್ಯಾ ಸಿಸ್ಟರ್ ಓದ್ರಿ. ಜುಲೈ 28. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ. ಯೋಹಾನನು 6ನೇ ಅಧ್ಯಾಯ 63ನೇ ವಚನ. ನಮ್ಮ ಕರ್ತನ ಬೋಧನೆಗಳು ಎಷ್ಟೇ ಕತ್ತಲೆಮಯವಾದ ಮತ್ತು ಸಾಮ್ಯ ರೂಪದಲ್ಲಿ ಇದ್ದರೂ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆತನ ಸಂದೇಶವು ಆತ್ಮಿಕವಾಗಿ ಉಪಯುಕ್ತವಾಗಿಯೂ ಮತ್ತು ಯಾರೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಅದು ಜೀವ ನೀಡುವಂಥದ್ದಾಗಿಯೂ ಇರುವುದು. ಕರ್ತನ ಸಂದೇಶದ ಈ ಗುಣಮಟ್ಟವೇ ಅನ್ಯ ಜನಾಂಗದ ಧರ್ಮಕ್ಕಿಂತ ನಮ್ಮ ಸತ್ಯವೇದವನ್ನು ವಿಭಿನ್ನವಾಗಿಸುತ್ತದೆ. ಇದು ಜೀವದ ಸಂದೇಶ ಮತ್ತು ಪವಿತ್ರತೆಯ ಸಂದೇಶವಾಗಿದೆ. ಇದು ಕ್ಷಮೆಯ ಸಂದೇಶ ಮತ್ತು ಖಂಡನೆಯ ಸಂದೇಶವಾಗಿದೆ. ಇದು ಪ್ರೀತಿಯ ಸಂದೇಶ ಮತ್ತು ನ್ಯಾಯ ತೀರ್ಪಿನ ಸಂದೇಶವಾಗಿದೆ. ಆತನ ಅದ್ಭುತವಾದ ಜೀವವುಳ್ಳ ವಾಕ್ಯವು ಆಕರ್ಷಕ, ಸುಂದರ, ಬಲಯುತವಾಗಿವೆ. ನಾವು ಅವುಗಳನ್ನು ವರ್ಷವೂ ಓದಬಹುದು ಮತ್ತು ಅವುಗಳಲ್ಲಿ ಇನ್ನೂ ಅಧಿಕವಾದ ಸುಂದರತೆಯನ್ನು ಕಾಣುತ್ತೇವೆ, ಇನ್ನೂ ಆಳವಾದ ಸೂಚನೆಗಳನ್ನು ಕಾಣುತ್ತೇವೆ ಮತ್ತು ಅಷ್ಟೇ ಅಳತೆಯಲ್ಲಿ ನಾವು ಕೃಪೆಯಲ್ಲಿ, ಜ್ಞಾನದಲ್ಲಿ ಮತ್ತು ನಮ್ಮ ಬೋಧಕನ ಆತ್ಮದಲ್ಲಿ ಬೆಳವಣಿಗೆ ಹೊಂದುತ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಕ್ರಿಸ್ತನ ಪ್ರಿಯ ಸಹೋದರರೇ, ಇವತ್ತಿನ ಒಂದು ಮನ್ನ ತುಂಬಾ ಒಂದು ಬ್ಯೂಟಿಫುಲ್ ಆಗಿದೆ. ರಾತ್ರಿ ಗೀತೆಗಳು ಅಲ್ವಾ. ನಾನು ನಿಮ್ಗೆ ಹೇಳುವಂತ ಆ ಮಾತುಗಳು ಅಲ್ವಾ, ಅದು ಜೀವವಾಗಿಯೂ ಆತ್ಮವಾಗಿಯೂ ಇದೆ ಅನ್ನೋ ವಿಷಯ. ನಾವು ಇದನ್ನ ಇನ್ನೂ ಕೂಡ ಸ್ಟಡಿ ಮಾಡೋಣ, ಅದನ್ನ ಮೆಡಿಟೇಟ್ ಮಾಡಿ, ಇನ್ನೂ ಕೂಡ ನಿಮ್ಗೆ ಪ್ರಯೋಜನವಾಗಿರುತ್ತೆ. ಸೊ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನು ಮುಗಿಸೋಣ. ಮೋಹನ್ ರಾಜ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ